ಈಗ ಈಗ ಸೌಜನ್ಯ ಪ್ರಕರಣದಲ್ಲಿ ಮೌನವಾಗಿದ್ದ, ಸೌಜನ್ಯ ಪ್ರಕರಣದಲ್ಲಿ ಧ್ವನಿಯೇ ಎತ್ತದಿದ್ದ, ಸೌಜನ್ಯ ಪ್ರಕರಣದಲ್ಲಿ ಧ್ವನಿಯೇ ಬರದಿದ್ದ ಮಾಧ್ಯಮಗಳು ಈಗ ಬಹಳ ಚುರುಕಿಗೆ ಬಂದಿವೆ. ಬಹಳ ಚುರುಕಲ್ಲಿ ಏನೇನೋ ಸುದ್ದಿಗಳನ್ನು ಮಾಡ್ತಾ ಇವೆ. ಅದು ಸುಳ್ಳು ಸುದ್ದಿ ಅಂತ ಜನಸಾಮಾನ್ಯರಿಗೆ ಎಲ್ರಿಗೂ ಗೊತ್ತಿದೆ. ನಾವು ಮುಂಚೆನೇ ಹೇಳಿಲ್ವಾ ಈತ ಒಬ್ಬ ಧಾರ್ಮಿಕ, ಬೇರೆ ಧರ್ಮಕ್ಕೆ ಸೇರಿದವನು. ಆತನ ಎರಡನೇ ಹೆಂಡತಿಯ ಮನೆಯಲ್ಲಿ ಜೀಸಸ್ ದೇವರ ಫೋಟೋ ನೋಡಿ ಅದನ್ನು ಝೂಮ್ ಮಾಡಿ ಏನು ಮೀಡಿಯಾದಲ್ಲಿ ತೋರಿಸಿ ಈತ ಒಬ್ಬ ಬೇರೆ ಧರ್ಮಕ್ಕೆ ಸೇರಿದವನು, ಈ ಬೇರೆ ಧರ್ಮಕ್ಕೆ ಸೇರಿದ ವ್ಯಕ್ತಿ ಬಂದು ಇಲ್ಲಿ ಹುನ್ನಾರ ಮಾಡ್ತಾ ಇದ್ದಾನೆ. ಏನು ಮಾರ್ಕ್ಸ್ ಮ್ಯಾನ್ ಚೆನ್ನಯ್ಯ ಯಾರಿದ್ದಾರೆ ಅವನು ಬೇರೆ ಧರ್ಮಕ್ಕೆ ಸೇರಿದವನಂತೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕಮ್ಯುನಿಸ್ಟರು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹಿಂದೂ ಧರ್ಮಕ್ಕೆ ಸೇರಿದ ಇದವರಲ್ಲ ಅಂತ ವಾದ ಶುರುವಾಗಿದೆ. ಈಗ ಬಿಜೆಪಿಯವರ ವಾದ ಶುರುವಾಗಿದೆ. ಯಾರು ಅಲೆಕ್ಸಾಂಡರ್ ಗುಬೆನ್ಸ್ ಅಂತ ಒಬ್ಬ ಇದ್ದ, 2 ನಿಮಿಷ ಹೇಳ್ತೀನಿ. ಅಲೆಕ್ಸಾಂಡರ್ ಗುಬೆನ್ಸ್ ಅಂತಂದ್ರೆ ಹಿಟ್ಲರ್ನ ಒಂದು ಆಳ್ವಿಕೆಯಲ್ಲಿ ಅವನು ಮಾಧ್ಯಮ ಮಂತ್ರಿ. ಅವನು ಪುಂಖವಾಗಿ ಸುಳ್ಳು ಹೇಳ್ತಾ ಇದ್ದ ಯಾವಾಗ್ಲೂ ಕೂಡ. ಅಂದ್ರೆ ಮುನ್ನುಗ್ಗಿ ಸೈನಿಕರೇ, ನಮ್ಮವ್ರು ಗೆಲ್ತಾ ಇದ್ದಾರೆ, ಇನ್ನೇನು ಇಡೀ ಭೂಮಂಡಲವನ್ನ ನಾವು ಗೆದ್ದಾಯ್ತು, ನಾವು ನಮ್ಮ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾ ಇದ್ದೇವೆ ಅಂತ ಸುಳ್ಳೇ ಹೇಳ್ತಿದ್ದ. ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಎಲ್ಲ ನಮ್ಮ ವೀಕ್ಷಕರಿಗೆ ಸ್ವಾಗತ ಮಾಡ್ತಾ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಸರ್ ಅವರು. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಪ್ರಶಾಂತ್, ಎಲ್ಲರಿಗೂ ನಮಸ್ಕಾರ. ಏನು ಈಗ ನಮ್ಮ ಚೆನ್ನಯ್ಯ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಚೆನ್ನಯ್ಯ, ಅವನ ಬಗ್ಗೆ ಸಾಕಷ್ಟು ಒಂದು ಪ್ರಶ್ನೆಗಳು ಹೇಳ್ತಾ ಇವೆ. ಅವನು ತಪ್ಪನ್ನು ಹೇಳ್ತಾ ಇದ್ದಾನ, ಸುಳ್ಳೆಲ್ಲ ಹೇಳ್ತಾ ಇದ್ದಾನ, ಅಥವಾ ಹಾದಿ ತಪ್ಪಿಸ್ತಾ ಇದ್ದಾನ, ಅಥವಾ ಈ ಪ್ರಕರಣವನ್ನೇ ಮುಗಿಸಿಬಿಟ್ಟಿದ್ದಾನ ಅಂತ. ಮಾಸ್ಕ್ ಮ್ಯಾನ್, ಮುಸ್ಕುದಾರಿ, ಭೀಮ, ಚಿನ್ನಯ್ಯ ಇವರೆಲ್ಲ ಒಬ್ಬನೇ. ನೋಡಿ, ನಾನು ಯಾವಾಗ್ಲೂ ಹೇಳಿದ್ದೆ, ಮತ್ತೆ ಹೇಳ್ತಾ ಇದ್ದೀನಿ, ಸಜ್ಜನರೆಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ನ್ಯಾಯ ಪರವಾಗಿ ಮಾತಾಡ್ಲಿಕ್ಕೆ ಒಬ್ಬ ಕಳ್ಳ ಆದ್ರೂ ಬರ್ಬೋದು, ದರೋಡೆಕೋರನೇ ಬರ್ಲಿ, ಆದ್ರೆ ಅವನು ಆ ವಿಚಾರವಾಗಿ ಸತ್ಯ ಹೇಳಲಿಕ್ಕೆ ಬಂದಿದ್ದ ಆದ್ರೆ ಕೋರ್ಟು ಅದನ್ನ ಪರಿಗಣಿಸುತ್ತೆ. ಇವತ್ತು ಭೀಮ ಅಂದ್ರೆ ಚಿನ್ನಯ್ಯ ಬಂದಿರುವಂತದ್ದು ತುಂಬಾ ದೊಡ್ಡ ಒಂದು ಬದಲಾವಣೆ, ಒಂದು ದೊಡ್ಡ ಹೆಬ್ಬಾಗಿಲು, ನ್ಯಾಯದ ಹೆಬ್ಬಾಗಿಲು ಓಪನ್ ಆಗಿದೆ ಅಂತಾನೆ ನನಗನ್ಸುವಂಥದ್ದು. ಚಿನ್ನಯ್ಯ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಲ್ಲಿ ಹೇಳೋದಾದ್ರೆ, ಒಂದು ಸೈಕಲಾಜಿಕಲ್ ಸ್ಟಡಿ ಮಾಡ್ಬಿಟ್ಟು ಹೇಳೋದಾದ್ರೆ, ಅವನಿಗೆ ಇದ್ದಂತಹ ಒಂದು ಸಣ್ಣ ಜೀವನವನ್ನ ಬಿಟ್ಟು ಇಲ್ಲಿ ಬಂದಿದ್ದಾನೆ ಅಂತಂದ್ರೆ ಅದನ್ನ ಅಡ ಇಡ್ಲಿಕ್ಕೆ ಬಂದಿಲ್ಲ. ಅವನ್ಗೆ ಕಾಡ್ತಿದ್ದಂತಹ ಕೆಲವೊಂದು ಸಮಸ್ಯೆಗಳು ಅಂದ್ರೆ, ಯಾವುದೋ ಒಂದು ಪ್ರಕರಣದಲ್ಲಿ ಬಹಳಷ್ಟು ವರ್ಷಗಳಿಂದ ಅವನು ಭಾಗಿಯಾಗಿ ಬಂದಂತವನು, ಒಂದು ಹೋರಾಟ ನಡೀತಿದ್ದಾಗ ಅದನ್ನ ಸೂಕ್ಷ್ಮವಾಗಿ ಬಂದ ಮೇಲೆ ಅವನು ಖಂಡಿತವಾಗ್ಲು ಅದು ಎಷ್ಟೇ ಫ್ಲಕ್ಚುಯೇಷನ್ಸ್ ಇದ್ರೂ ಕೂಡ SIT ಮುಂದೆ ಅವನು ಸತ್ಯವನ್ನ ಹೇಳ್ತಾನೆ. ಖಂಡಿತವಾಗ್ಲು ಏನು ಮಾಧ್ಯಮದಲ್ಲಿ ಬರ್ತಾ ಇದೆ ಅದು ಇಲ್ಸಲ್ಲದಿರುವಂತಹ ವಿಚಾರಗಳನ್ನ ಹಬ್ಬಿಸುವಂತ ಕೆಲಸ ಬಿಟ್ರೆ ಸತ್ಯ ಇರ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಅವನು ಖಂಡಿತವಾಗ್ಲು ಬಹಳಷ್ಟು ಸತ್ಯಗಳನ್ನ SIT ಮುಂದೆ ಹೇಳ್ಕೊಂಡಿರ್ತಾನೆ. ಹಾಗೇನೆ ಇದನ್ನ ಕೋರ್ಟ್ ನಲ್ಲೂ ಕೂಡ ಬಹಳಷ್ಟು ವಿಚಾರಗಳನ್ನ ಮಾನ್ಯ ನ್ಯಾಯಾಧೀಶರ ಸಮ್ಮುಖದಲ್ಲಿ ಏನು 164 ಸ್ಟೇಟ್ಮೆಂಟ್ ಅಂತ ಕರೀತೇವೆ, ಅದನ್ನು ಕೂಡ ಅವನು ಮಾತಾಡಿರ್ತಾನೆ. ಇದೇ ಕೌಂಟ್ ಆಗೋದು, ಕೊನೆಗೂ ಕೂಡ ಕೌಂಟ್ ಆಗೋದು ಇವೆ. ಯಾರೋ ಹೇಳ್ಕೊಟ್ಟಿದ್ದು. ಈಗ ಏನ್ ಹೇಳಿರ್ಬೋದು ನಿಮ್ಮ ಅಂದಾಜಲ್ಲಿ? ಅವನು ಏನ್ ಹೇಳಿರ್ಬೋದು? ಅವನು ನನ್ನ ಅಂದಾಜಿನಲ್ಲಿ ಅವನು ಈಗಾಗ್ಲೇ ಏನು ಹೇಳ್ಕೊಂಡಿದ್ದಾನೆ ಅಂದ್ರೆ, ನಾನು ಆ ಪ್ರದೇಶದಲ್ಲಿ ಯಾರ್ದೋ ಕೈ ಕೆಳಗಡೆ ಈ ಹೆಣ ಹೂಳುವಂತ ಕೆಲಸವನ್ನ ಮಾಡ್ತಾ ಬಂದಿದ್ದೀನಿ ಇಷ್ಟು ವರ್ಷಗಳಿಂದ. ಅಲ್ಲಿ ಈ ರೀತಿಯಾದ ಪ್ರಕರಣಗಳು ಬರ್ತಾ ಇದ್ದುವು. ನಾನೇ ನೋಡಿದ ಹಾಗೆ ಕೆಲವು ಬಟ್ಟೆ ಇಲ್ಲದೆ ಇರುವಂತಹ, ಅದರಲ್ಲೂ ಕೆಳ ಅಂಗಿ ಇಲ್ದಿರುವಂತಹ, ಎಲ್ಲೋ ಕೈಯೆಲ್ಲ ಕಚ್ಚಿರುವಂತಹ ಬಾಡಿಗಳು ಬರ್ತಾ ಇದ್ವು. ನಾನೇ ಕೆಲವಕ್ಕೆ ಲಂಗ ಹಾಕ್ಬೇಕಾದ ಪರಿಸ್ಥಿತಿ ಇತ್ತು. ನನಗಾವಾಗ ಮದುವೆ ಆಗಿರ್ಲಿಲ್ಲ, ಕೆಲವೊಂದನ್ನ ನನಗೆ ಉಳ್ಳಿಕ್ಕೆ ಮನ್ಸಾಗ್ತಿರ್ಲಿಲ್ಲ. ಇವು ಎಲ್ಲೋ ನೋಡಿದಾಗ ಇದು ಅತ್ಯಾಚಾರಕ್ಕೊಳಪಟ್ಟಂಗೆ ಕಾಣ್ತಾ ಇದೆಯಲ್ಲ ಅಂತ ಅನ್ಸಿದ್ದು ಸಹಜ.
ಇದನ್ನ ಕೇಳಿಯೂ ಇದ್ದೇನೆ, ನೋಡಿಯೂ ಇದ್ದೇನೆ ಅಂತ ಹೇಳುವಂಥದ್ದನ್ನ ಅವನು ಈಗಾಗಲೇ ನ್ಯಾಯಾಧೀಶರ ಹತ್ರ ಹೇಳಿದ್ದಾನೆ, ಅಥವಾ SIT ಮುಂದೆ ಹೇಳಿರ್ತಾನೆ, ಅಥವಾ ನಮ್ಮ ಈಗ ಹೋರಾಟಗಾರರ ಮುಂದೆ ಅಂತೂ ಹೇಳೇ ಹೇಳಿದ್ದಾನೆ, ಈಗ ನಿಮ್ಮ ಬೆಂಗಳೂರು ಮಾಧ್ಯಮದವ್ರ ಮುಂದೆ ಹೇಳೇ ಹೇಳಿದ್ದಾನೆ. ಇದನ್ನ ಬಿಟ್ಟು ಮತ್ತೊಂದು ಹೇಳಲಿಕ್ಕೆ ಅವನಿಗೆ ಚಾನ್ಸಸ್ ಇಲ್ಲ. ಯಾಕೆ ಅಂತಂದ್ರೆ ಅವನು ಅಸತ್ಯ ನುಡಿಲಿಕ್ಕೆ ಬಹಳ ಕಷ್ಟ ಇದೆ. ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಆಗುತ್ತೆ, ಬ್ರೈನ್ ಮ್ಯಾಪಿಂಗ್ ಆಗುತ್ತೆ, ಮತ್ತೆ ಏನಾದ್ರೂ ಇವನು ಸುಳ್ಳುಗಾರ ಷಡ್ಯಂತ್ರ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತಂದ್ರೆ ಇವನೇ ಆರೋಪಿ ನಂಬರ್ 1 ಆಗ್ಬಿಡ್ತಾನೆ. ಈಗ ಇಚ್ಛೆ ಇದೆ, ಜೀವನ ಯಾಕೆ ಕಳ್ಕೊಳ್ತಾರೆ ಹೇಳಿ? ಅದೇನೋ ಅಂತಾರಲ್ಲ, ಹಬ್ಬದ ಊಟಕ್ಕೆ ಆಸೆ ಪಟ್ಬಿಟ್ಟು ದಿನದ ಕೂಳ್ನ ಕಳ್ಕಂಡ ಅಂತ. ಅವನು ಎಲ್ಲೋ ಆಯ್ಕೊಂಡ್ ತಿನ್ಕೊಂಡು ಎಲ್ಲೋ ಬಚಾವ್ ಆಗ್ತಿದ್ದವನಿಗೆ ಯಾಕೆ ಈ ತರದ ಒಂದು ಫ್ಯಾಮಿಲಿ ಮತ್ತೆ ಮಕ್ಕಳನ್ನ ತನ್ನನ್ನೆಲ್ಲ ಸಿಕ್ಕಿಸ್ತಾನೆ ಸಂಕಷ್ಟಕ್ಕೆ? ಕಾಮನ್ ಸೆನ್ಸ್ ಅಲ್ವಾ? ಮತ್ತೆ ಒಂದ್ ಕೋಟಿ 2 ಕೋಟಿ ನೀವು ಕೊಟ್ಬಿಟ್ರೆ ಅವನ್ಗೆ ಹೆಣ ಉಳವನು ತಗೊಂಡೋಗಿ ಏನ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾನ? ಇಟ್ಸ್ ಫಾಲ್ಸ್ ಏನು ಫಾಲ್ಸ್ ಇದೋದು ಸ್ಟೇಟ್ಮೆಂಟ್ಗಳು ಈಗ ಮಾಡ್ಲಿಕ್ಕೆ ಚಾನ್ಸಸ್ ಇಲ್ಲ. ಈಗ BL ಪೋಸ್ಟ್ ನಲ್ಲಿ ಒಂದು ಸುದ್ದಿ ಪ್ರಸಾರವಾಗಿದೆ. ಅದು ಆ ಸುದ್ದಿಯ ಗಮನ ನಿಮ್ಗೆ ಏನಾದ್ರೂ ಇದೆಯಾ ಅಂತ? BL ಪೋಸ್ಟ್ ನಲ್ಲಿ ಇದ್ದಿದ್ನೇನು ನಾನು ನೋಡ್ಲಿಲ್ಲ, ಆದ್ರೆ ಹೇಳ್ತಿದ್ದೀನಿ, ನಾನೀಗ ಏನ್ ಹೇಳ್ತಾ ಇದ್ದೀನಿ ಅದೇ ಬಂದಿರುತ್ತೆ, ಬೇಕಾದ್ರೆ ಟೆಸ್ಟ್ ಮಾಡಿ. BL ಪೋಸ್ಟ್ ಕೂಡ ಇದೆ, ಯಾಕಂದ್ರೆ ಅದು ನಮ್ಮ ಎಕ್ಸ್ಪೀರಿಯನ್ಸ್. ಬೇರೆ ಪ್ರಕರಣಗಳಲ್ಲೂ ಅದೇ ರೀತಿ ಈ ರೀತಿಯಾದಂತಹ ಡ್ರಾಮಾಗಳು ತುಂಬಾ ನಡೀತಾ ಇರ್ತವೆ. ಅವನು ಹಾಗೆ ಹೇಳ್ತಾ ಇದ್ದಾನೆ, ಅವನು ಹೀಗೆ ಹೇಳ್ತಾ ಇದ್ದಾನೆ, ಅವನು ಟರ್ನ್ ತಗೊಂಡ್ಬಿಟ್ಟ, ಅವನು ಇದ್ರಲ್ಲಿ ಹೊರಟ್ಬಿಟ್ಟ. ಅವಲ್ಲ, ಇದು ಜನರನ್ನ ರೊಚ್ಚಿಗೇಳುವಂಥದ್ದು, ಜನರನ್ನ ದಿಕ್ಕು ತಪ್ಪಿಸುವಂಥದ್ದು ಅಲ್ಲ. ಕೋರ್ಟ್ ಅಲ್ಲಿ ಅವನು ಏನ್ ಹೇಳ್ತಾನೆ ಅದು ವಿವೇಕಯುತವಾಗಿ ನಾನು ಯೋಚನೆ ಮಾಡೋದಾದ್ರೆ ತಾರ್ಕಿಕವಾಗಿ ಅವನು ಹೇಗೆ ಹೇಳ್ಬೋದು, ಏನ್ ಹೇಳಲಿಕ್ಕೆ ಅವನು ಬಂದಿದ್ದಾನೆ ಅದನ್ನ ಹೇಳಲೇಬೇಕಾಗತ್ತೆ. ಇಲ್ದಿದ್ರೆ ಅವನಿಗೆ ಉಳಿಗಾಲನೇ ಇರೋದಿಲ್ಲ. ಮತ್ತೆ ಅವನಿಗೆ ಹೇಳಿದ್ದನ್ನ ಅವರು ಮತ್ತೆ ತನಿಖೆಗೊಳಪಡಿಸ್ತಾರೆ. SIT ಕೆಲಸ ಅದು. ಹಾಗಾಗಿ ಯಾರೂ ಕೂಡ ಇವತ್ತು ಹೋಪ್ಸ್ ಕಳ್ಕೊಳ್ಳುವಂಥದ್ದಿಲ್ಲ. ಈಗ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ, ರಾಜ್ಯ ಮಾಧ್ಯಮಗಳಲ್ಲಿ ಏನೋ ಒಂದು ರೀತಿಯ ಮೀಡಿಯಾ ಟ್ರಯಲ್ ಶುರುವಾಗಿದೆ. ಈ ಪ್ರಕರಣವನ್ನ ಮುಚ್ಚಿ ಹಾಕುವ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ ಮೀಡಿಯಾ ಟ್ರಯಲ್ ಮೂಲಕ? ಏನ್ ಅನಿಸ್ತಾ ಇದೆ ನಿಮ್ಗೆ? ಫಸ್ಟ್ ರಿಯಾಕ್ಷನ್. ಯಾವುದೇ ಕಾರಣಕ್ಕೂ ಪ್ರಕರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಅಸಾಧ್ಯ. ಇದೊಂದು ನೆರೇಟಿವ್ ಕೊಡ್ತಾ ಇರುವಂತದ್ದು. ಅದನ್ನ ಸರ್ಕಾರ ಮತ್ತೆ ನ್ಯಾಯಾಲಯ ಬಹಳ ಹತ್ತಿರದಿಂದ ಗಮನಿಸುತ್ತೆ ಅನ್ನುವಂತ ನಂಬಿಕೆ ನಮ್ದು. ಸರ್ಕಾರವನ್ನ ಬಿಟ್ರೆ, SIT ಬಿಟ್ರೆ ಬೇರೆ ಯಾರೂ ಕೂಡ ಟ್ರಯಲ್ ಮಾಡಕ್ಕಾಗಲ್ಲ. ಅದು ಇಲ್ಲೀಗಲ್, ಅನ್ಎಥಿಕಲ್. ಮತ್ತೆ ಈಗ ಜನರಲ್ಲಿ ಒಂದು ಭಾವನೆಯನ್ನ ಮೂಡಿಸ್ಬೋದು, ಅಥವಾ ಇರೋ ಭಾವನೆಯನ್ನ ತೆಗೆದು ಇನ್ನೊಂದನ್ನ ತುಂಬಬಹುದು. ಬಿಟ್ರೆ ಅದೆಲ್ಲೂ ಕೌಂಟ್ ಆಗಲ್ಲ. ಅಲ್ಟಿಮೇಟ್ ಆಗಿ ಕೋರ್ಟ್ ನಲ್ಲಿ ಕೌಂಟ್ ಆಗೋದು ಸಾಕ್ಷಿ, ಸತ್ಯ, ಮತ್ತೆ ತರ್ಕ, ಕಾನೂನು, ಅದಕ್ಕೆ ಬೇಕಾದಂತಹ ದಾಖಲೆಗಳು. ಇವು ಬಿಟ್ರೆ ಇನ್ಯಾವುದೂ ಕೂಡ ನಿಮ್ಮ ಮೋಷನ್ಸು ಇವ್ ಯಾವುದು ಕೌಂಟ್ ಆಗಲ್ಲ. ಕೋರ್ಟ್, ಇದು ಎಲ್ರಿಗೂ ಗೊತ್ತಿರೋ ವಿಚಾರ, ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಜನ ಡಿಸ್ಟರ್ಬ್ ಆಗ್ತಾರೆ, ಏನಪ್ಪಾ ಇದು, ಯಾವುದು ಸತ್ಯ ಯಾವುದು ಸುಳ್ಳು, ಈ ತರದ್ದು ಡಿಸ್ಟರ್ಬೆನ್ಸ್ಗಳಾಗ್ಬೋದು. ಯಾವುದೋ ಕಾರಣಕ್ಕೋಸ್ಕರ ಜನ ಮಧ್ಯ ಬೇಡದಿರೋ ಮಾತುಕತೆಯಲ್ಲಿ ತೊಡಗಬಹುದು. ಒಬ್ರನ್ನೊಬ್ರು ಈರ್ಷೆಯಿಂದ ಒಬ್ರು ಏನು ಒಂದ್ ರೀತಿ ಅಪಪ್ರಚಾರದಲ್ಲಿ ತೊಡಗಬಹುದು. ಇವು ಯಾವುದು ಕೂಡ ಒಳ್ಳೆಯದಂತೂ ಆಗಲ್ಲ. ಈಗ ಸೌಜನ್ಯ ಪ್ರಕರಣದಲ್ಲಿ ಮೌನವಾಗಿದ್ದ, ಸೌಜನ್ಯ ಪ್ರಕರಣದಲ್ಲಿ ಧ್ವನಿಯೇ ಎತ್ತದಿದ್ದ, ಸೌಜನ್ಯ ಪ್ರಕರಣದಲ್ಲಿ ಧ್ವನಿಯೇ ಬರದಿದ್ದ ಮಾಧ್ಯಮಗಳು ಈಗ ಬಹಳ ಚುರುಕಿಗೆ ಬಂದಿವೆ. ಬಹಳ ಚುರುಕಲ್ಲಿ ಏನೇನೋ ಸುದ್ದಿಗಳನ್ನ ಮಾಡ್ತಾ ಇವೆ. ಅದು ಸುಳ್ಳು ಸುದ್ದಿ ಅಂತ ಜನಸಾಮಾನ್ಯರಿಗೆ ಎಲ್ರಿಗೂ ಗೊತ್ತಿದೆ. ಎಲ್ಲಾ ಮಾಧ್ಯಮ ಮಿತ್ರರ ಬಗ್ಗೆ ನಾನು ಹೇಳಲಾರೆ. ಇನ್ನೂ ಕೂಡ ಎಥಿಕ್ಸ್ ಇಟ್ಕೊಂಡು ಕೆಲಸ ಮಾಡುವಂತ ಮಾಧ್ಯಮಗಳು ಇದಾವೆ. ಅದರಲ್ಲಿ ಕೆಲವರು ಬಲಾಢ್ಯರ ಪರವಾಗಿ ನಿಂತಿರುವಂತದ್ದು ಬಹಳ ಪ್ರೈಮಾ ಫೇಸಿಯಾಗಿ ಕಾಣ್ತಾ ಇರುವಂತದ್ದು.
ಅವ್ರ ಬಗ್ಗೆ ನನಗೆ ಅನುಕಂಪ ಇದೆ. ಅವ್ರು ಏನೇನೋ ಭಾಷೆಗಳನ್ನ ಬಳಸ್ತಾರೆ, ಯಾರನ್ನು ಸ್ವಲ್ಪ ಡಿಸ್ಕರೇಜಿಂಗ್ ಮಾತುಕತೆಗಳನ್ನ ಇಡ್ತಾರೆ, ಇನ್ನೇನೇನೋ ತಂದಿಡ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆಲ್ರಿಗೂ ಕೂಡ ದೇವ್ರು ಅಂತ ಅವ್ರು ಏನಾದ್ರು ನಂಬೋದಿದ್ರೆ ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತ ಅಷ್ಟೇ ನಾನು ಪ್ರಾರ್ಥಿಸ್ಬೋದು. ಬಿಟ್ರೆ ಅವ್ರನ್ನ ತಿದ್ಲಿಕ್ ಕಷ್ಟ. ಈ ಸಂದರ್ಭದಲ್ಲಿ ಅವ್ರನ್ನ ತಿದ್ದುವಂತ ಕೆಲಸ ಮಾಡ್ಲಾರೆ. ಈಗ ನಿಮಗೆ ಮಾಧ್ಯಮಗಳ ಸಂಪರ್ಕ ಬಹಳ ಹತ್ತಿರದಿಂದ ಇದೆ. ಯಾಕಂದ್ರೆ ನೀವೊಬ್ರು ವರದಿಗಾರ ಆಗಿದ್ದಂತ ಅಂದ್ರೆ ಪತ್ರಕರ್ತರಾಗಿದ್ದವರು ಅಂತ ಹೇಳ್ತಾ ಇದ್ರಿ ಹಿಂದೆ. ಮತ್ತದಲ್ಲದೆ ನೀವು ಹೋರಾಟದಲ್ಲಿ ಸಾಕಷ್ಟು ಮಾಧ್ಯಮಗಳ ಜೊತೆ ಕೆಲಸವನ್ನ ಮಾಡಿದವರು, ಸಾಕಷ್ಟು ಮಾಧ್ಯಮಗಳ ಜೊತೆ ಕೆಲಸವನ್ನ ಮಾಡಿದವರು. ಈ ನಿಟ್ಟಿನಲ್ಲಿ ಈಗ ಮಾಧ್ಯಮಗಳು ನಡ್ಕೊಳ್ತಾ ಇರೋ ರೀತಿಗೆ ಕ್ವಿಕ್ ಆದ ಒಂದು ಸಣ್ಣದಾಗಿ ಹೇಳುವುದಾದ್ರೆ, ಮಾಧ್ಯಮಗಳು ಸತ್ಯದ ಧ್ವನಿ, ಅಥವಾ ಯಾರಿಗೆ ಧ್ವನಿ ಇಲ್ಲವೋ ಅವರಿಗೆ ಧ್ವನಿ ಆಗ್ಬೇಕಾಗಿರುವಂಥದ್ದು. ಮತ್ತೆ ಈ ವ್ಯವಸ್ಥೆ ಏನಿದೆ, ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ಕಾಯ್ಕೊಳ್ಳುವಲ್ಲಿ ಒಂದು ವಾಚ್ ಡಾಗ್ ಆಗಿ ಕೆಲಸ ಮಾಡಬೇಕಾಗಿದ್ದು ಮಾಧ್ಯಮ. ಆ ಕೆಲಸವನ್ನ ಬಹಳಷ್ಟು ಮಾಧ್ಯಮಗಳು ಮಾಡ್ತಾ ಬಂದಿದ್ದಾವೆ. ಕೆಲವು ಹಿತಾಸಕ್ತಿಗಳ ಪರವಾಗಿ, ಬಲಾಢ್ಯರ ಪರವಾಗಿ ಇರುವಂತದ್ದು ಬಹಳ ವಿಷಾದನೀಯವಾದಂಥದ್ದು. ಮತ್ತೆ ಅದು ಪ್ರಜಾಪ್ರಭುತ್ವಕ್ಕೆ ಯಾವಾಗ್ಲೂ ಕೂಡ ಗಂಡಾಂತರವನ್ನ ತರುವಂತಹ ವಿಚಾರ. ತಾವು ಯಾವ ರೀತಿಯಾದಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳುವಂಥದ್ದು ಅವ್ರಿಗೆ ಬಹುಶಃ ಗೊತ್ತಿದ್ದು ಮಾಡ್ತಾ ಇದ್ರೆ ಅದೊಂದು ಅಪರಾಧವೇ. ಅಂದ್ರೆ ಅದನ್ನ ಅಪರಾಧ ಅಂತಾನೆ ನಾವು ಕನ್ಸಿಡರ್ ಮಾಡ್ತೇವೆ. ಕಾಂಗ್ರೆಸ್ನ ಸಂಸದ ಸಂದಿಲ್ ಏನು ತಮಿಳುನಾಡಿನ ಆಗಿರತಕ್ಕಂಥ ಕಾಂಗ್ರೆಸ್ನ ಸಂಸದ ಸಂದಿಲ್ ಅವರು ಇದಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆ ಹೊರದೇಶದಿಂದ ಫಂಡ್ ಬರ್ತಾ ಇದೆ, ಇದೊಂದು ಟೆರರಿಸ್ಟ್ ಆರ್ಗನೈಸೇಷನ್ ಈ ಒಂದು ಹೋರಾಟವನ್ನ ನಡೆಸ್ತಾ ಇದೆ, ಏನು ಈ ಬಲಾತ್ಕಾರ ಮಾಡಿದ ಒಂದು ಹೆಣ್ಣು ಮಗುವಿನ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರೆ ಇದು ಇಂಟರ್ನ್ಯಾಷನಲ್ ಫಂಡಿಂಗ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಸರ್ವೇ ಸಾಮಾನ್ಯವಾದಂತಹ ಮತ್ತೆ ಇಮಿಡಿಯೇಟ್ ಬರುವಂತಹ ಪ್ರತಿಕ್ರಿಯೆ. ಯಾರನ್ನಾದ್ರೂ ಕೇಳಿದ್ರು ಕೂಡ ಈ ತರ ಅತ್ಯಾಚಾರ ಮಾಡಿದವರು ಸಿಕ್ಕಾಕೊಂಡಾಗ ಅವರು ಹೇಳೋದೇನು, ಸುಮಾರು ಜನ ರಾಜಕಾರಣಿಗಳನ್ನು ನೋಡಿದೀವಲ್ಲ, ಇದೊಂದು ಷಡ್ಯಂತ್ರ, ನನಗೆ ಆಗದೇ ಇರುವಂತಹ ನನ್ನ ವೈರಿಗಳು ಮಾಡಿದಂತಹ ಒಂದು ದೊಡ್ಡ ಬಲೆ, ಆ ಬಲೆಯಲ್ಲಿ ನನ್ನನ್ನು ಸಿಕ್ಕಿಸಲಾಗಿದೆ, ಹನಿ ಟ್ರ್ಯಾಪ್ ಮಾಡ್ಬಿಟ್ಟಿದ್ದಾರೆ ನನ್ನ, ಈ ರೀತಿಯಾದಂಥದ್ದೆಲ್ಲವೂ ಕೂಡ ಮಾತಾಡ್ತಾರೆ. ಕೊನೆಗೆ ಬಂದ್ ನಿಲ್ಲೋದು ಎಲ್ಲಿಗೆ ಅಂತಂದ್ರೆ, ಯಾರು ಹೋರಾಟ ಮಾಡ್ತಿದ್ದಾರೆ ಅವರನ್ನ ಡಿಮೋಟಿವೇಟ್ ಮಾಡುವ ಕಡೆ, ಅಥವಾ ಅವರ ಪರ್ಸನಲ್ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡೋ ಕಡೆಗೆ ಇಳಿತಾರೆ, ಅಥವಾ ಧರ್ಮಗಳನ್ನ ಜಾತಿಗಳನ್ನ ಗುರಾಣಿಯಾಗಿ ಬಳಸ್ತಾರೆ. ಇವೆಲ್ಲವೂ ಕೂಡ ಎಕ್ಸ್ಪೆಕ್ಟೆಡ್ ಇವೆಲ್ಲವನ್ನು ದಾಟಿನೇ ಸತ್ಯ ಬಂದು ನಿಂತ್ಕೋಬೇಕಾದಂತ ಪರಿಸ್ಥಿತಿ ಇವತ್ತಿದೆ. ನಾವು ಮುಂಚೆನೆ ಹೇಳಿಲ್ವಾ ಈತ ಒಬ್ಬ ಬೇರೆ ಧರ್ಮಕ್ಕೆ ಸೇರಿದವನು, ಆತನ ಎರಡನೇ ಹೆಂಡತಿಯ ಮನೆಯಲ್ಲಿ ಜೀಸಸ್ ದೇವರ ಫೋಟೋ ನೋಡಿ ಅದನ್ನ ಝೂಮ್ ಮಾಡಿ ಏನು ಮೀಡಿಯಾದಲ್ಲಿ ತೋರಿಸಿ ಈತ ಒಬ್ಬ ಬೇರೆ ಧರ್ಮಕ್ಕೆ ಸೇರಿದವನು, ಈ ಬೇರೆ ಧರ್ಮಕ್ಕೆ ಸೇರಿದ ವ್ಯಕ್ತಿ ಬಂದು ಇಲ್ಲಿ ಹುನ್ನಾರ ಮಾಡ್ತಾ ಇದ್ದಾನೆ, ಏನು ಮಾರ್ಕ್ಸ್ ಮ್ಯಾನ್ ಚೆನ್ನೈ ಯಾರಿದ್ದಾರೆ ಅವನು ಬೇರೆ ಧರ್ಮಕ್ಕೆ ಸೇರಿದವನಂತೆ. ನೋಡಿ, ಹೋರಾಟ ಪ್ರಾರಂಭ ಆಗಿದ್ದು, ಅದಕ್ಕೆ ಹೋರಾಟದ ಇತಿಹಾಸವನ್ನ ನೋಡ್ಬೇಕು. ಈ ಹೋರಾಟ ಪ್ರಾರಂಭವಾಗಿದ್ದು ಬಹಳ ಹಿಂದೆ, ಸುಮಾರು 50-60 ವರ್ಷಗಳ ಹಿಂದೆ. ಅವಾಗ ಚಿನ್ನಯ್ಯನೂ ಇರ್ಲಿಲ್ಲ, ಅವ್ರ ಮನೆಯವ್ರು ಯಾರು ಇರ್ಲಿಲ್ಲ, ಅವ್ನಿಗೆ ಎರಡನೇ ಹೆಂಡತಿನೂ ಇರ್ಲಿಲ್ಲ, ಅವ್ನ್ ಹುಟ್ಟಿದ್ನೇ ಎಲ್ಲೋ ಗೊತ್ತಿಲ್ಲ. ಬೇರೆ ಅವತ್ತು ಯಾರು ಹೋರಾಟ ಮಾಡಿದಂಥವರು ಅದನ್ನ ಗಮನಿಸ್ಬೇಕು. ಅದೇ ಪ್ರದೇಶದಲ್ಲಿರುವಂತಹ ಜನ, ಅದು ಮೈಸೂರ್ ತನಕನೂ ಬಂದಿರಲಿಲ್ಲ, ಬೆಳ್ತಂಗಡಿ ಬಿಟ್ಟು ದಾಟಿರ್ಲಿಲ್ಲ, ಉಜಿರೆ, ಬೆಳ್ತಂಗಡಿ, ಧರ್ಮಸ್ಥಳ ಸುತ್ತಮುತ್ತನೇ ಹೋರಾಟಗಳು ನಡೀತಾ ಇದ್ದಂಥದ್ದು. ಜನ ಅದನ್ನ ನೋಡದಿರುವಷ್ಟೇನು ಅವಿವೇಕಗಳೇನು ಅಲ್ಲ. ಇವತ್ತು ಅವನ್ ಯಾವ್ದನ್ನಾದ್ರೂ ಕಟ್ಕೊಂಡಿರ್ಲಿ, ಯಾರನ್ನೋ ಅವನು ದರ್ದದು, ಅವನ್ ಯಾರನ್ನೋ ಬಿಟ್ಟಿದ್ದಾನೆ, ಅವನ ವೈಯಕ್ತಿಕ ವಿಚಾರ, ಹೆಂಡತಿ ಯಾಕೆ ಹೋಗಿದ್ದಾಳ ಅದು ಅವನ್ ಬಿಟ್ಟಿದ್ದು, ಅದಕ್ಕೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಇಲ್ಲಿಂದ ಹೋಗಿ ಅದ್ಯಾವುದೋ ಊರ್ ಸೇರ್ಕೊಂಡಿದ್ದಾನೆ, ಅದು ಅವನಿಗೆ ಬಿಟ್ಟಿದ್ದು. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನೀವು ಓಡಾಡ್ಲಿಕ್ಕೆ ಯಾರ ರಹದಾರಿ ಕೇಳ್ಬೇಕಾಗಿಲ್ಲ, ಇಲ್ಲಿ ವೀಸಾ ಪಾಸ್ಪೋರ್ಟ್ ಅಗತ್ಯ ಇಲ್ಲ, ಗೊತ್ತಾಯ್ತಾ? ಆಮೇಲೆ ಎರಡನೇ ಹೆಂಡತಿ ಕಟ್ಕೊಂಡಿದ್ದಾನೆ, ಅದು ಅವನ
ಅವನ ವೈಯಕ್ತಿಕ ವಿಚಾರ ಕಟ್ಕೊಂಡಿದ್ದಾನೆ. ಅದು ಅವನು ಹೆಂಡತಿ ಏನಾದ್ರೂ ಇಶ್ಯೂಸ್ ಹೇಳಲಿ. ಆಮೇಲೆ ಧರ್ಮಗಳ ಒಂದು ಅವಲಂಬನೆ ಆಗ್ಬೋದು ಅಥವಾ ಅದನ್ನ ಫಾಲೋ ಮಾಡೋದಾಗ್ಲಿ ಅವರವರ ವಿಚಾರ. ಅದಕ್ಕೂ ಕೂಡ ನಮ್ಮ ಸಂವಿಧಾನದಲ್ಲಿ ರೈಟ್ ಟು ರಿಲಿಜನ್ ಅಂತ ಹೇಳುವಂಥದ್ದು ಇದೆ. ಅದು ಅವನಿಗೆ ಬಿಟ್ಟಿದ್ದು. ಅದನ್ನ ಯಾಕೆ ಮಧ್ಯ ತರ್ತೀರ? ಈಗ ನಾವುಗಳು ಅವರು 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 ಹೇಳ್ತಾ ಇರೋದು, ಈ ಧರ್ಮದವರು ಅಂದ್ರೆ ಹೊರಗಿನ ಧರ್ಮದವರು ಬಂದು ಈ ನಮ್ಮ ದೇವಸ್ಥಾನವನ್ನ ಒಡೆಯೋಕ್ಕೋಸ್ಕರ, ದೇವಸ್ಥಾನದ ಒಂದು ಪವಿತ್ರತೆಯನ್ನ ಹಾಳು ಮಾಡೋಕ್ಕೋಸ್ಕರ, ದೇವಸ್ಥಾನವನ್ನ ಮುಗಿಸೋಕ್ಕೋಸ್ಕರ ಮಾಡ್ತಾ ಇರುವಂತ ಹುನ್ನಾರ ಅಂತ ಹೇಳ್ತಾ ಇರೋದು. ಹಾಗಾಗಿ ಅದು ಇಂಪಾರ್ಟೆಂಟ್ ಆಗ್ತದೆ. ಪ್ರಶಾಂತ್, ಈಗ ಇವನ್ ಭೀಮನೋ ಸೋಮನೋ ಬಂದಿರೋದು ಇತ್ತೀಚೆಗೆ. ಅವ್ನ್ ಬರಕ್ಕಿಂತ ಮುಂಚೆ ಯಾರು ಬಂದಿದ್ರು? ಅವಾಗ್ಲೂ ನಮ್ಮನ್ನ ಇಟ್ಕೋತಾರೆ. ನನ್ನ ಜೀವನದ ಬಗ್ಗೆ ಗೊತ್ತಾ ಇವ್ರಿಗೆ? ನಮ್ ಜೀವನದ ಬಗ್ಗೆ ಗೊತ್ತಾ? ನಾವು ಎಲ್ಲಾ ಧರ್ಮಗಳನ್ನು ಆಚರಣೆ ಮಾಡ್ತೀವಿ, ಎಲ್ಲಾ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ, ಎಲ್ಲರನ್ನೂ ಪ್ರೀತಿಸ್ತೀವಿ. ಇದು ಇವತ್ತು ನೆನ್ನೆದ ಆಚರಣೆಗಳಲ್ಲ. ನನ್ನ ಜೀವನ ಕಳೆದ ಅಷ್ಟು ವರ್ಷಗಳು ಅದೇ ರೀತಿ ಒಂದು ಮಾದರಿ ನನ್ನ ಜೀವನ ಭಾರತೀಯ ವ್ಯವಸ್ಥೆಯಲ್ಲಿ. ಈಗ ಅದನ್ನ ಈಗ ನಮ್ಮಂತವ್ರು ಎಷ್ಟು ಜನ ಇದ್ದಾರೆ? ಈಗೆಲ್ಲ ಧರ್ಮಾತ್ಮರೇ ಇರುವಂತದ್ದು. ಇದ್ರ ವಿರುದ್ಧ ನಿಂತದ್ದು ಪಕ್ಕಾ ಧಾರ್ಮಿಕರು ನಿಂತಿದ್ದಾರೆ. ಅದರಲ್ಲೂ ಬಿಡಿಸಿ ಹೇಳೋದಾದ್ರೆ ಹಿಂದೂ ಧರ್ಮದಲ್ಲಿರುವಂತಹ 99% ಜನ ಈ ಯಾರು ಹೋರಾಟದಲ್ಲಿ ಇದಾರಲ್ಲ, 99% ಅವರೇ ಇದ್ದಾರೆ. ಎಲ್ಲೋ 1% ಅಲ್ಲಿ ಯಾರೋ ಅನ್ಯ ಧರ್ಮೀಯರು ಅಂತ ಹೇಳೋರು ಇರ್ತಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹಿಂದೂ ಧರ್ಮಕ್ಕೆ ಸೇರಿದವರಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕಮ್ಯುನಿಸ್ಟರು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹಿಂದೂ ಧರ್ಮಕ್ಕೆ ಸೇರಿದ ಇದವರಲ್ಲ ಅಂತ ವಾದ ಶುರುವಾಗಿದೆ. ಈಗ ಬಿಜೆಪಿ ಅವರ ವಾದ ಶುರುವಾಗಿದೆ. ಒಂದು ಅವಕಾಶವಾದ ಅಂತ ಅನ್ನುವಂಥದ್ದು ಇರುತ್ತೆ. ಯಾವಾಗ ಬೇಕು ಆವಾಗ ನೀವು ಅವ್ರನ್ನ ಸೇರ್ಸ್ಕೊಳ್ಳುವಂಥದ್ದು ಬಿಡುವಂಥದ್ದು ಇದು ಕೂಡ ನಮ್ಮ ವ್ಯವಸ್ಥೆಯಲ್ಲಿ ಇರುವಂಥದ್ದು. ನಿಮ್ಗೆ ಬೇಕಾದಾಗ ಯೂಸ್ ಅಂಡ್ ಥ್ರೋ ಪಾಲಿಸಿ ಎಲ್ಲಾ ಪಕ್ಷದೊಳಗೂ ಇರುತ್ತೆ. ನಾನಿಲ್ಲಿ ರಾಜಕೀಯ ಮಾತಾಡುವಂಥದ್ದು ಏನೂ ಇಲ್ಲ. ಯಾವ ಪಕ್ಷವೂ ಕೂಡ ಈ ರೀತಿಯಾದ ಸಮಸ್ಯೆಗಳಿಂದ ಮುಕ್ತವಾಗಿಲ್ಲ. ಬಹಳ ಬೇಸರ ಆಗುತ್ತೆ. ನಾವು ಮಾತಾಡೋ ವಿಚಾರ ಬೇರೆ ಇದೆ. ಆದ್ರೆ ಇವತ್ತು ಬಿಸ್ನೆಸ್ ಆಗುವಂಥದ್ದು, ಪಕ್ಷ ರಾಜಕೀಯ ಬಿಸ್ನೆಸ್ ಆಗ್ತಾ ಇದೆ. ಧರ್ಮ ರಾಜಕೀಯದಲ್ಲಿ ಧರ್ಮ ಅನ್ನುವಂಥದ್ದು ಇರಬೇಕು. ಧರ್ಮದೊಳಗಡೆ ರಾಜಕೀಯ ಇರಬಾರ್ದು. ಧರ್ಮ ಅನ್ನುವಂಥದ್ದನ್ನ ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಬೇಕು. ಧರ್ಮ ಅನ್ನುವಂಥದ್ದು ಒಂದು ಗುಂಪಲ್ಲ, ಅದೊಂದು ಮೌಲ್ಯಗಳ ಮತ್ತೆ ಒಂದು ನಂಬಿಕೆಯ ಜೀವನ. ನೀವು ಯಾರನ್ನಾದ್ರೂ ನಂಬಿ ಒಳ್ಳೆಯ ಒಂದು ಮಾದರಿ, ಅವರು ಶ್ರೀರಾಮ ಆಗ್ಬೋದು, ಶ್ರೀಕೃಷ್ಣ ಆಗ್ಬೋದು, ಪೈಗಂಬರ ಆಗ್ಬೋದು, ಯೇಸು ಆಗ್ಬೋದು, ಜಿನ ಆಗ್ಬೋದು, ಯಾರಾದ್ರೂ ಆಗ್ಲಿ, ಅವರಿಂದ ಸಮಾಜ ಒಳ್ಳೇದಾಗೋದಾದ್ರೆ ಅವ್ರನ್ನ ಫಾಲೋ ಮಾಡುವಂತದ್ದನ್ನ ಮನುಷ್ಯ ಮಾಡ್ತಾ ಬಂದಿದ್ದಾನೆ. ಅದ್ ಬಿಟ್ಬಿಟ್ಟು ಅವ್ರ ಹೆಸರಿನಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಅವ್ರು ಯಾರೂ ಕೂಡ ಲೈಸೆನ್ಸ್ ಕೊಡ್ಲಿಲ್ಲ ಇವರಿಗೆ, ನನ್ನ ಹೆಸರಲ್ಲಿ ರಾಜಕೀಯ ಮಾಡಿ ಅಂತ. ಪದೇ ಪದೇ ಮಹೇಶ್ ಶೆಟ್ಟರಿಗೆ ಈ ರೀತಿಯ ಸಂಕಷ್ಟ ತಂದು ಒಡ್ಡಲು ಯಾಕೆ ಕಾರಣ ಆಗ್ತಾ ಇದೆ ಅಂತ? ಹೋರಾಟದ ದಾರಿಯಲ್ಲಿ ಇರುವವನಿಗೆ ಇವೆಲ್ಲವೂ ಕೂಡ ಮಾಮೂಲಿ. ಈ ತರದ ಸಂಕಷ್ಟಗಳು ಬಂದೇ ಬರ್ತವೆ. ಯಾರಿಗ್ ಬಂದಿರ್ಲಿಲ್ಲ ಹೇಳಿ ಸಂಕಷ್ಟಗಳು? ಶ್ರೀಕೃಷ್ಣ ಪರಮಾತ್ಮನಿಗೂ ಸಂಕಟಗಳೇ ಇದ್ದದ್ದು. ಅವನು ಕೂಡ ಶಮಂತಕ ಮಣಿನ ಕದ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅವನ ಹಿಂದೆ ಇದ್ದಂತ ಅಷ್ಟೋ ಜನ ಎಲ್ರೂ ಕೂಡ ಅವ್ನ್ ಕದ್ದಿದ್ದಾನೆ ಅಂತ ಹೇಳೋ ಮಟ್ಟಕ್ಕೆ ಬಂದ್ಬಿಟ್ರು. ಹುಡುಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ. ಶ್ರೀಕೃಷ್ಣ ಅದನ್ನ ಹುಡುಕೊಂಡು ಹೋಗ್ತಾನೆ. ಅಂದ್ರೆ ಯಾರು ರಾಜ ಸತ್ರಾಜಿತ್ ಅಲ್ವಾ? ಸತ್ರಾಜಿತನ್ ಕಾಡಿಗೆ ಹೋದಾಗ ಸಿಂಹವನ್ನು ಕೊಂದು ಆ ಶಮಂತಕ ಮಣಿನ ಎತ್ಕೊಂಡು ಹೋಗಿರತ್ತೆ. ಆಮೇಲೆ ಜಾಂಬವಂತ ತಗೊಂಡೋಗಿ ಅವನ್ ಮಗಳಿಗೆ ಕೊರಳಲ್ಲಿ ಹಾಕ್ಬಿಟ್ಟಿರ್ತಾನೆ. ಜಾಂಬವಂತನ ಪತ್ತೆ ಮಾಡಿ ಜಾಂಬವಂತನ ಜಾಂಬವಂತನ ಜೊತೆಯಲ್ಲಿ ಗುದ್ದಾಡಿ, ಆಮೇಲೆ ಜಾಂಬವಂತನಿಗೆ ಪಶ್ಚಾತ್ತಾಪ ಆಗಿ, ಜಾಂಬವಂತ ಕೃಷ್ಣನಲ್ಲಿ ರಾಮನನ್ನ ಕಂಡು ಕೊನೆಗೆ ಜಾಂಬವತಿಯನ್ನು ಕೊಟ್ಟು ಮದುವೆ ಮಾಡಿಸಿ ಶಮಂತಕ ಮಣಿಯನ್ನು ಕೊಟ್ಟು ಕಳಿಸ್ತಾನೆ. ಆಮೇಲೆ ಅವನ ಪೂರ್ತಾಯು ಪರಿಹಾರ ಆಗುವಂಥದ್ದು. ಅಂದ್ರೆ ಇವೆಲ್ಲವೂ
ಕತೆಗಳಲ್ಲಿ ನಾವು ಓದ್ಕೊಂಡ್ ಬರೋ ಕತೆಗಳೆಲ್ಲ ಇದಾವೆ. ಯಾವುದು ಅಷ್ಟು ಸುಲಭ ಇಲ್ಲ ಪ್ರಶಾಂತ್. ಹಾಗ ಹೋರಾಟ ಸುಲಭ ಅಲ್ಲ. ಅದೇ ರೀತಿಯಲ್ಲಿ ಮಹೇಶ್ ಶೆಟ್ಟರಿಗೆ ಕಷ್ಟ ಬಂದಿದೆ ಅಂತ ಹೇಳ್ತೀರಾ ನೀವು? ಹೌದು, ಇವೆಲ್ಲ ಅದಕ್ಕೆ ಹೋಲಿಸ್ಕೊಂಡ್ರೆ ಏನು ಅಂತ ದೊಡ್ಡ ಸಂಕಟಗಳೇನಲ್ಲ. ಬರ್ತವೆ ಬರ್ತವೆ. ಈಗ ನಮಗೆ ಯಾವ ಯಾವ ತರ ಸಂಕಟಗಳು ಬಂದಿದಾವೆ. ಊರ್ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರುತ್ತೆ. ಓಡೋಗ್ಬಿಟ್ಟಿದ್ದಾನೆ ಅಂದ್ಬಿಟ್ರೆ ಮಹೇಶ್ ಶೆಟ್ಟಿಯ ತಿಮ್ರೋಡಿ ಅವರ ಈ ಸೌಜನ್ಯ ಹೋರಾಟ ಮುಗ್ದೋಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸಂಕಷ್ಟದಲ್ಲಿದ್ದಾರೆ. ಇನ್ನೇನು ಸದ್ಯದಲ್ಲಿ ಮತ್ತೊಮ್ಮೆ ಅರೆಸ್ಟ್ ಆಗ್ತಾರೆ ಅನ್ನೋದೆಲ್ಲ ಪ್ರಚಾರ ಆಗ್ತಾ ಇದೆ. ಏನು SIT ಅವರನ್ನು ಬಂಧನ ಮಾಡ್ತದೆ, ಹೀಗೆಲ್ಲ ಅವ್ರ ಮನೆ ರೈಡ್ ಆಗಿದೆ, ಹಾಗೆ ಹೀಗೆ ಅನ್ನುವಂಥದ್ದೆಲ್ಲ ಸಿಕ್ಕಾಪಟ್ಟೆ ಪ್ರಚಾರ ಆಗ್ತಾ ಇದೆ. ಹಾಗೆ ಒಡನಾಡಿ ಸಂಸ್ಥೆಯ ಹೋರಾಟ ಇರ್ಬೋದು, ಸೋಮನಾಥ್ ನಾಯಕರ ಹೋರಾಟ ಇರ್ಬೋದು, ಎಲ್ಲ ಹೋರಾಟಗಳು ಮುಗ್ದೋಗಿದೆ ಅನ್ನುವಂಥ ಒಂದು ಪ್ರಚಾರ ಆಗ್ತಾ ಇದೆ. ನಿಮಗ್ ಮುಗ್ದೋದಂಗ ಅನ್ಸುತ್ತಾ? ನಾವು ಬೆಳಗಾದ್ರೆ ನಾವು ನ್ಯಾಯದ ಪರವಾಗಿ ಮಾತಾಡ್ತಾ ಇರ್ತೇವೆ. ಒಂದ್ ತಿಳ್ಕೊಳ್ಳಿ, ನಮಗೆ ಇದು ಒಂದೇ ಕೆಲಸ ಅಲ್ಲ. ನಮಗೆ ಬೆಳಗಾಯ್ತು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ಇಲ್ಲಿ ಒಡನಾಡಿಗೆ ಬರ್ತಾನೆ ಇರ್ತವೆ. ಅದನ್ನ ನಾವು ಅಡ್ರೆಸ್ ಮಾಡ್ತಾನೆ ಇರ್ತೀವಿ. ಅಂಥದ್ರಲ್ಲಿ ಸೌಜನ್ಯಳ ಪ್ರಕರಣವೂ ಬಂದಿದೆ. ಅದನ್ನ ಒಂದು ಸಮಚಿತ್ತದಲ್ಲಿ ನೋಡ್ತಾ ಬಂದಿದ್ದೀವಿ. ಯಾರ ವಿರುದ್ಧ ಯಾರ ವೈಯಕ್ತಿಕ ಚಾರಿತ್ರ್ಯ ಹರಣವನ್ನ ನಾವು ಮಾಡ್ತಿಲ್ಲ. ಇನ್ ರಿಟರ್ನ್ ನಮ್ಮ ಚಾರಿತ್ರ್ಯ ಹರಣವನ್ನ ಮಾಡುವಂಥದ್ದು ಕೂಡ ನಡೀತಾ ಇದೆ. ಅದ್ ಬೇಕಾದಷ್ಟು ದಾಖಲೆಗಳಿದಾವೆ. ಆದ್ರೂ ಯಾರಿಗೂ ನಾವು ಪ್ರತಿಕ್ರಿಯೆ ಮಾಡುವಷ್ಟು ಪುರ್ಸೊತ್ತು ಇಲ್ಲ. ಐ ಡೋಂಟ್ ಥಿಂಕ್ ನಮ್ಮ ಎನರ್ಜಿ ಅಲ್ಲಿ ಹಾಳಾಗೋಗ್ಬೇಕು ಅಂತ ಮಾಡ್ತಾರೆ. ಈ ಹೋರಾಟ ಓಡುದು ಇಲ್ಲ. ಈ ಹೋರಾಟ ಮುಗಿದು ಹೋದ ಅಧ್ಯಾಯವೇ? ಸೌಜನ್ಯ ಹೋರಾಟ ಮುಗಿದು ಹೋದ ಅಧ್ಯಾಯವೇ? ಮುಗಿದು ಹೋದ ಅಧ್ಯಾಯ ಆಗೋದಾಗಿದ್ರೆ ಅವಾಗ್ಲೇ ಮುಗ್ದೋಗ್ತಿತ್ತು. ಈಗ ಪ್ರಾರಂಭ ಆಗ್ತಾ ಇದೆ ಇದು. ನೀವು ಅದನ್ನ ನೋಡೋ ರೀತಿ ಬೇಕು. ಸೌಜನ್ಯಳ ಪರವಾದಂತಹ ಒಂದು ಧ್ವನಿ ಇವಾಗ ಇಡೀ ಭಾರತ ದೇಶದಲ್ಲಿ ಮೊಳಗ್ತಾ ಇದೆ. ಅದು ಧನಾತ್ಮಕವಾದ ಜನಗಳಿಂದಲೂ ಮೊಳಗ್ತಾ ಇದೆ. ಇದಕ್ಕೆ ವಿರುದ್ಧವಾದ ಜನಗಳು ಕೂಡ ಇವತ್ತು ಮೊಳಗಿಸ್ತಾ ಇದ್ದಾರೆ. ಇನ್ನು ಒನ್ ವೇ ಯಾವುದು ಇದರ ವಿರುದ್ಧ ನಿಂತ್ಕೊಂಡಿದ್ದಾರೆ, ಹೋರಾಟದ ವಿರುದ್ಧ ನಿಂತ್ಕೊಂಡಿದ್ದಾರಲ್ಲ, ಅವರ ಒಳಗನು ಕೂಡ ಒಂದು ಆತಂಕ ಇರೋದ್ರಿಂದ ಪ್ರತಿನಿತ್ಯ ಅವ್ರು ಯಾವುದೋ ಸ್ಟ್ರಾಟಜಿ ಮಾಡ್ಕೊಂಡು ಮಾತಾಡ್ತಾನೇ ಬರ್ತಾ ಇದ್ದಾರೆ. ಅದರ ಅರ್ಥ ಏನು? ದೇ ಆರ್ ಡಿಸ್ಟರ್ಬ್ಡ್. ದೇ ಡೋಂಟ್ ವಾಂಟ್ ದ ಟ್ರೂತ್ ಟು ಕಮ್ ಔಟ್. ಹಾಗಾಗಿ ಮೊದಲು ಸೌಜನ್ಯಳ ಬಗ್ಗೆ ಮಾತಾಡೋದು ಕಡಿಮೆ ಇತ್ತು. ಇವಾಗ ಸೌಜನ್ಯಳ ಪರವಾಗಿ ಮತ್ತೆ ಅದೇ ರೀತಿಯಾಗಿ ಹತ್ಯೆ ಆಗಿರುವಂತಹ ಪದ್ಮಲತಾ, ವೇದವಲ್ಲಿ, ಯಮುನಾ, ಮತ್ತೊಬ್ಬ ಮರದೊಂದು ಹೆಣ್ಮಕ್ಳ ಪರವಾಗಿ ಧ್ವನಿ ಬರ್ತಾ ಇದೆ. ಅದಕ್ಕೆ ಸಮಜಾಯಿಷಿಗಳನ್ನ ಕೊಡುವಂತದ್ದಾಗ್ತಾ ಇದೆ. ಇಲ್ಲಿ ಹೆಚ್ಚು ಸ್ಟ್ರೆಸ್ ಆದಾಗ ಅವರು ವೈಯಕ್ತಿಕವಾಗಿ ಚಾರಿತ್ರ್ಯ ಹರಣಕ್ಕೆ ಎಳೆಯುವಂಥದ್ದನ್ನು ಕೂಡ ನಾವು ಸೂಕ್ಷ್ಮವಾಗಿ ನೋಡ್ತಾ ಬರ್ತಾ ಇದ್ದೀವಿ. SIT ಹಾದಿ ತಪ್ಪಿದ್ಯಾ? SIT ದಾರಿ ತಪ್ಪಿ ನಡ್ಕೊಳ್ತಾ ಇದೆಯಾ? SIT ತನ್ನ ಕೆಲಸವನ್ನ ಮಾಡ್ತಾ ಇದೆ. ನಾನು ಎಲ್ರಿಗೂ ಕೂಡ ಹೇಳ್ತಾ ಇರೋದು, ನಾವು ಎಕ್ಸ್ಪೆಕ್ಟ್ ಮಾಡಿದಂತಹ ಒಂದು ತನಿಖೆಯನ್ನ ಸರ್ಕಾರ ಪ್ರಾರಂಭ ಮಾಡಿದೆ. ಅದನ್ನ ನಾವು ನಂಬುವಂತ ಕೆಲಸವನ್ನ ಮಾಡ್ಬೇಕು. ಯಾಕೆ ಅಂತಂದ್ರೆ SIT ಒಳಗಡೆ ಏನ್ ನಡೀತಾ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಅದು ನನಗ್ ಗೊತ್ತಿಲ್ಲ ಅಂತಂದ್ರೆ ಒಳ್ಳೇದೇನೆ. ಮಾಧ್ಯಮದವ್ರಿಗೆ ಗೊತ್ತಾಗ್ಬಾರ್ದು, ಜನಸಾಮಾನ್ಯರಿಗೂ ಗೊತ್ತಾಗ್ಬಾರ್ದು. ಯಾಕೆ ಅಂತಂದ್ರೆ ಇದೊಂದು ಅಪರಾಧಿಕ ಪ್ರಕರಣದ ತನಿಖೆ. ಬಹಳ ಗಂಭೀರವಾಗಿ ಇದನ್ನ ಪ್ರತಿಯೊಬ್ರು ಫಾಲೋ ಮಾಡ್ಬೇಕು. ಯಾರಾದ್ರೂ ಇದ್ರ ಬಗ್ಗೆ ಇಲ್ಸಲ್ಲದ ಒಂದು ಏನು ರೂಮರ್ಗಳನ್ನ ಹಬ್ಬಿಸ್ತಾ ಇದ್ರೆ, ಅಥವಾ ತನಿಖೆ ಹಾದಿ ಹಳ್ಳ ಹಿಡಿಯುವಂಗೆ ಏನಾದ್ರು ಮಾಡ್ತಾ ಇದ್ರೆ, ಅಥವಾ ವಿಕ್ಟಿಮ್ಸು ಮತ್ತೆ ವಿಟ್ನೆಸ್ಗಳ ಮೇಲೆ ಒತ್ತಡಗಳನ್ನ ಹೇರ್ತಾ ಇದ್ರೆ, ಯಾವುದಾದ್ರೂ ರೀತಿಯಲ್ಲಿ ಒತ್ತಡಗಳನ್ನ ಹೇರ್ತಾ ಇದ್ರೆ ಅವರನ್ನ ಸರ್ಕಾರ ವಶಕ್ಕೆ ತಗೊಳ್ಬೇಕಾಗ್ತದೆ. ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ಗೆ ಬಹಳ ಆದ್ಯತೆಯನ್ನ ಕೊಡ್ಬೇಕಾಗುತ್ತೆ. ಈಗ ಯಾರು ಭೀಮಾ ಅಂತ ಹೇಳೋನು ಬಂದಿದ್ದಾನೆ, ಅವರನ್ನ ಸರ್ಕಾರ ಆಗ್ಲೇ ಪ್ರೊಟೆಕ್ಷನ್ಗೆ ತಗೊಳ್ಬೇಕಾಗಿತ್ತು. ಬೇಕಾದ ಎಲ್ಲಾ ಸೌಲಭ್ಯಗಳನ್ನ ಆತನಿಗೆ ಮಾಡ್ಕೊಡ್ಬೇಕಾಗಿತ್ತು.
ಅದನ್ನ ಸರ್ಕಾರ ಮಾಡದೇ ಇರುವ ಕಾರಣ ಯಾರೋ ಒಬ್ರು ಖಾಸಗಿ ವ್ಯಕ್ತಿ ಮಾಡ್ತಾ ಇರ್ತಾರೆ. ಸತ್ಯವನ್ನ ಹೊರಗ್ ತರ್ಲಿಕ್ಕೋಸ್ಕರ ಒಂದು ಸದುದ್ದೇಶದಿಂದ ಒಬ್ಬ ವ್ಯಕ್ತಿಗೆ ಧ್ವನಿ ಆಗುವಂಥದ್ದು, ಒಬ್ಬ ವ್ಯಕ್ತಿಗೆ ಆಶ್ರಯ ಕೊಟ್ಟಿದ್ರೆ ಅದು ಯಾವುದೇ ರೀತಿಯಲ್ಲಿ ಕಾನೂನಿನ ಕೆಳಗೆ ತಪ್ಪಾಗಲ್ಲ. ಅಥವಾ ಯಾವ್ದೋ ಕಾನ್ಸ್ಪಿರಸಿ ಮಾಡ್ಲಿಕ್ಕೋಸ್ಕರ ಅಥವಾ ಯಾವುದು ಕಾನೂನು ಬಾಹಿರವಾದಂತ ವಿಚಾರಗಳಿದ್ದಾವೆ ಅವುಗಳನ್ನ ಮಾಡ್ಲಿಕ್ಕೋಸ್ಕರ ಒಬ್ಬ ವ್ಯಕ್ತಿಗೆ ಆಶ್ರಯ ಕೊಟ್ಟಿದ್ರೆ, ಅವನನ್ನ ಸಾಕಿ ಸಲುತ್ತಾ ಇದ್ರೆ, ಅವನಿಗೆ ಹಣ ಕೊಟ್ಟಿದ್ರೆ ಅದು ಪ್ರಶ್ನೆ ಮಾಡುವಂತ ವಿಚಾರ. ಆದ್ರೆ ನಾನೇ ಈಗ ಯಾರನ್ನೋ ಒಬ್ಬರನ್ನ ಕರೆಸ್ಬೇಕು ಅಥವಾ ಬಂದ್ಬಿಟ್ಟಿದ್ದಾರೆ, ಬಂದಿದ್ದಾರೆ ಇವತ್ತು ನಮ್ಮಲ್ಲಿ ಉಳ್ಕೊಳ್ತಾರೆ ಅಂತಂದ್ರೆ ಉಳ್ಕೊಳಕ್ ಅವಕಾಶ ಮಾಡ್ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ನಾವು ಮಾಡ್ಬೇಕಾಗಿದ್ದೇನು, ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಅದನ್ನ ತಿಳಿಸಬೇಕಾದಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ಇದು ಇಲ್ಲಿ ನಡೀತಾ ಇರುವಂತದ್ದು. ಈಗ ಮಹೇಶ್ ಶೆಟ್ಟರ ಮನೆಯಲ್ಲಿ ಏನು ಅನಾಮಿಕ ವ್ಯಕ್ತಿಯ ಚೆನ್ನಯ್ಯ ಇದ್ದ, ಅದಕ್ಕೆ ಸಂಬಂಧಪಟ್ಟು ಪೊಲೀಸ್ನವರಿಗೆ ಗೊತ್ತಿತ್ತು, SIT ಅವರಿಗೆ ಗೊತ್ತಿತ್ತು. ಬಂದು ಅಲ್ಲಿ ಒಂದು ಪಾಯಿಂಟ್ ಮಾಡಿ ಪುಸ್ತಕದಲ್ಲಿ ಎಂಟ್ರಿ ಮಾಡಿ ಹೋಗ್ತಾ ಇದ್ರು. ಈ ಈ ಈ ಸಂದರ್ಭ ಇದೆಲ್ಲ ಗೊತ್ತಿದ್ದು ಅವರೇ ಅಲ್ಲಿ ಬಿಟ್ಟು ಹೋಗ್ತಾ ಇರೋ ಈ ಸಂದರ್ಭದಲ್ಲಿ ಇದೊಂದು ಏನೋ ಒಂದು ದೊಡ್ಡ ವಿವಾದಾತ್ಮಕವಾಗಿ ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳು ಪ್ರೊಜೆಕ್ಷನ್ ಮಾಡ್ತಾ ಇರೋದು ಯಾಕೆ? ನನ್ಗೆ ಅದು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಏನು ಇದ್ದಿದ್ರೆ SIT ಇಷ್ಟೊತ್ತಿಗೆ ಬೇರೆ ರೀತಿ ಆಕ್ಷನ್ ತಗೊಂಡಿರುವಂತದ್ದು. ಈಗ SITಗೆ ಒಂದು ರೂಪುರೇಷೆ ಇರುತ್ತೆ, ಒಂದು ಕಾರ್ಯತಂತ್ರ ಇರುತ್ತೆ, ಮತ್ತೆ ಅದರದ್ದೇ ಆದಂತಹ ಒಂದು ಏನು ಕಾರ್ಯಸೂಚಿ ಇರುತ್ತೆ. ಅದನ್ನ ಕೆಲಸ ಇಂಪ್ಲಿಮೆಂಟ್ ಮಾಡ್ತಾನೆ ಇರ್ತಾರೆ, ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇರ್ತಾರೆ. ಮಹೇಶ್ ಶೆಟ್ರು ಮನೆಗೆ ಹೋಗಿದ್ದನ್ನ ನಾನು ಮಹಾಜರ್ ಅಂತ ಅಂದ್ಕೊಂಡಿದ್ದೇನೆ. ಮಹಾಜರ್ ಅಂದ್ರೆ ಭೀಮನನ್ನ ವಶಕ್ಕೆ ಪಡೆದ ಮೇಲೆ ಭೀಮ ಎಲ್ಲಿದ್ದ, ಭೀಮ ಯಾವ ರೂಮಲ್ಲಿ ಉಳ್ಕೊಂಡಿದ್ದ, ಭೀಮ ಬಳಸ್ತಿದ್ದ ಪದಾರ್ಥಗಳೇನು, ಭೀಮ ಅಲ್ಲಿಂದ ತಂದಂತಹ ವಸ್ತುಗಳೇನು, ಅದೆಲ್ಲವೂ ಕೂಡ ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾನೆ ಅವನು. ಆಬ್ವಿಯಸ್ಲಿ ಅವನೇನು ಅದನ್ನೆಲ್ಲ ಟ್ರಂಕ್ ಸಮೇತ ಎತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿರಲ್ಲ ತಾನೆ. ಒಬ್ಬ ವ್ಯಕ್ತಿ ಊರ್ ಬಿಟ್ಟು ಊರಿಗೆ ಬಂದಾಗ ಅವನ್ಗೆ ಏನ್ ಬೇಕೋ ಅದನ್ನ ತಂದಿರ್ತಾನೆ. ಅವುಗಳು ಏನದು ತಂದಿದ್ದಾನೆ, ಮತ್ತೆ ಅವೆಲ್ಲವೂ ಕೂಡ ಒಂದು ಏನು ಅನುಮಾನಗಳು ಏನ್ ವ್ಯಕ್ತಪಡಿಸ್ತಾ ಇರ್ತಾರೆ ಬೇರೆ ಜನ, ಏನೋ ಷಡ್ಯನ್, ಅವುಗಳನ್ನ ನಿವಾರಣೆ ಮಾಡುವ ಕಡೆಯಲ್ಲೂ ಕೂಡ ಇವೆಲ್ಲ ಕೆಲಸ ಮಾಡ್ತಾ ಇರುತ್ತೆ. ಇದು ಮಹಾಜರು ಬಹಳ ಮುಖ್ಯವಾದಂತಹ ಭಾಗ ತನಿಖೆಯಲ್ಲಿ. ಮಹಾಜರ್ ಮಾಡ್ಲೇಬೇಕು. ಮಹಾಜರಿಗೆ ಬರ್ಬೇಕಾದ್ರೆ ಕೆಲವು ಜನಗಳಿಗೆ ಇದು ಏನಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗಲ್ಲ, ಮಹಾಜರ್ ಅಂದ್ರೆ ಏನು ಅಂತ ಅರ್ಥ ಆಗಲ್ಲ, ಮತ್ತೆ ಶೆಟ್ಟರ ಬೆಂಬಲಿಗರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಆ ಕಾರಣಕ್ಕೆ ಫೋರ್ಸ್ ಸಮೇತ ಬರ್ತಾರೆ ಶಾಂತಿ ಕಾಪಾಡ್ಲಿಕ್ಕೋಸ್ಕರ ಬಂದಿರುವಂತದ್ದು. ಇದನ್ನ ನಾವು ತಪ್ಪಾಗಿ ಗ್ರಹಿಸುವಂತದ್ದಲ್ಲ. ನೀವೆಲ್ಲರೂ CIDಗಳಾಗ್ಬಿಟ್ರೆ ಹೇಗೆ, CBI ಆಫೀಸರ್ಸ್ ತರ ಮಾತಾಡಕ್ ಶುರು ಮಾಡಿದ್ರೆ ಹೇಗೆ? ಹಾಗಾದ್ರೆ ಅವ್ರು ಯಾಕಿದ್ದಾರೆ? ಆದ್ರೆ ಇಲ್ಲಿ ರಾಜ್ಯ ಅಂದ್ರೆ ಏನು ಗೊತ್ತಿಲ್ದಿದ್ದವರಲ್ಲ, ರಾಜ್ಯ ಮಾಧ್ಯಮಗಳು ಮಾತಾಡ್ತಾ ಇವೆ, ರಾಜ್ಯ ಮಾಧ್ಯಮಗಳು ಈ ಸುಳ್ಳನ್ನ ಪ್ರಚಾರ ಮಾಡ್ತಾ ಇವೆ. ರಾಜ್ಯ ಮಾಧ್ಯಮಗಳು, ಸ್ಥಳೀಯ ಮಾಧ್ಯಮಗಳು, ಮನುಷ್ಯನೇ ಅವನು ಕೂಡ ಲಿಮಿಟೆಡ್ ನಾಲೆಜ್ ಅಲ್ಲಿ ಮಾತಾಡುವಂಥದ್ದು. ಎರಡನೇದು ಪೂರ್ವಾಗ್ರಹ ಪೀಡಿತರಾಗುವಂಥದ್ದು, ಇನ್ಯಾರ್ದೋ ಪರವಾಗಿ ಉಳ್ಕೊಳ್ಳುವಂಥದ್ದು. ನಮ್ಮಂಥವ್ರು ಮಾಡಬಾರ್ದು. ಯಾರು? ಸಂಸ್ಥೆಗಳಲ್ಲಿರುವಂಥವ್ರು, ಮಾಧ್ಯಮಗಳು, ರಾಜಕಾರಣಿಗಳು, ನ್ಯಾಯಾಧೀಶರು, ಪೊಲೀಸರು, ಉಳಿದವ್ರು ಮಾಡ್ತಾರೆ, ದಲ್ಲಾಳಿಗಳು ಮಾಡ್ತಾರೆ, ಅಥವಾ ಇನ್ನೇ ಯಾರಾದ್ರೂ ಹಿತಾಸಕ್ತಿ ಹಣ ಕಾಸಿಗೆ ಇಷ್ಟಪಡುವಂತವ್ರು ಮಾಡ್ತಾರೆ, ಇನ್ನೇನೇನೋ ಸ್ಥಾನಮಾನಗಳನ್ನ ಎಕ್ಸ್ಪೆಕ್ಟ್ ಮಾಡುವಂತವ್ರು ಮಾಡ್ತಾರೆ. ಆದ್ರೆ ನಮ್ಮದೇ ಆದಂತ ಒಂದು ವ್ಯಾಲ್ಯೂ ಇದೆ. ಈ ಬಟ್ಟೆ ಇದೆಯಲ್ಲ, ಮತ್ತೆ ಈ ಸ್ಥಳ ಇದೆಯಲ್ಲ, ಇದಕ್ಕೊಂದು ವ್ಯಾಲ್ಯೂ ಇದೆ. ನಾನು ಯಾವತ್ತೂ ಕೂಡ ಆ ತರದ ಕೆಲಸಗಳನ್ನ ಮಾಡ್ಲಾರೆ. ಅಂದ್ರೆ ಅದೇ ನಮ್ಮ ಬದುಕು, ಐಡೆಂಟಿಟಿ ಇರೋದೇ ನಮ್ದಲ್ಲಿ. ಕೊನೆಯದಾಗಿ ಈ ಹೋರಾಟ ಮುಗಿದು ಹೋದ ಅಧ್ಯಾಯವೇ ಅಥವಾ ಈ ಹೋರಾಟ ಇಲ್ಲಿಗೆ ಮುಕ್ತಾಯ ಐತೆ ಅನ್ನುವಂಥ ಈ ಪ್ರಚಾರದ ನಡುವೆ ಒಡನಾಡಿ ಸಂಸ್ಥೆ ಏನು ಹೇಳ್ತಾ ಇದೆ, ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾಗಿ ತಾವೇನು ಹೇಳ್ತೀರಾ? ಈ ಹೋರಾಟ, ಮಹೇಶ್ ಶೆಟ್ಟರದ ಹೋರಾಟ ಇರ್ಬೋದು, ಸೋಮನಾಥ್ ನಾಯ್ಕರ ಹೋರಾಟ ಇರ್ಬೋದು, ಒಡನಾಡಿ ಸಂಸ್ಥೆಯ ಹೋರಾಟ ಇಲ್ಲಿಗೆ ಮುಗೀತಾ? ದಿ ಎಂಡ್?
ಇದು ಯಾರ ಒಬ್ಬ ವ್ಯಕ್ತಿಯ ಹೋರಾಟ ಅಲ್ಲ. ಇದು ನ್ಯಾಯಪರವಾದಂತಹ ಒಂದು ಸಮುದಾಯ ಎದ್ದಿದೆ. ಮಂಜುನಾಥ ಅಥವಾ ಅಣ್ಣಪ್ಪ ಅಥವಾ ಯಾವುದೇ ದೈವಗಳು, ಯಾವುದೇ ದೇವರುಗಳು, ಅವರೆಲ್ಲರೂ ಕೂಡ ಜನರಿಗೆ ಇವತ್ತು ಶಕ್ತಿ ಕೊಡ್ತಾ ಇದ್ದಾರೆ. ನೀನ್ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸ್ವತಃ ಶ್ರೀ ಮಂಜುನಾಥ ಬಂದು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅಣ್ಣಪ್ಪನವರು ಕೂಡ ಮಾತಾಡ್ಲಿಕ್ಕೆ ಆಗಲ್ಲ. ನಾವಿರೋದು ನಾವಿರೋದು ಸತ್ಯ ಮಾತಾಡ್ಲಿಕ್ಕೆ, ಸತ್ಯ ಮಾತಾಡ್ಬೇಕಾಗತ್ತೆ. ನಾನು ಇದು ಯಾವುದೇ ಕುಹಕದಲ್ಲಿ ಹೇಳ್ತಾ ಇಲ್ಲ. ನಾನು ಅವತ್ತು ಹೇಳಿದೆ, ನನ್ನೊಳಗೆ ಅಷ್ಟೂ ದೇವರು ಈ ದೇಶದಲ್ಲಿರೋರೆಲ್ಲರೂ ಇದ್ದಾರೆ, ಎಲ್ಲರಿಗೂ ಗೌರವ ಇದೆ, ಎಲ್ರಿಗ ಬಗ್ಗೆ ಪ್ರೀತಿ ಇದೆ, ಯಾರ ಬಗ್ಗೆನೂ ಭಯ ಇಲ್ಲ ನನ್ಗೆ. ಯಾಕೆ ಅಂತಂದ್ರೆ ನನ್ನ ಜೀವನ ಅದೇ ತರ ಇಟ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದೀನಿ. ಸತ್ಯ ಬಿಟ್ಟು ಮತ್ತೊಂದು ಮಾತಾಡಲ್ಲ. ಯಾರ ಒಂದು ಮನಸ್ಸನ್ನ ನೋಯಿಸ್ಲಿಕ್ಕೆ ನಾನು ಅಷ್ಟಾಗಿ ಇಷ್ಟಪಡೋದಿಲ್ಲ. ನಮ್ಗ್ ಬೇಕಾಗಿದ್ದು ನ್ಯಾಯ, ನಮಗ್ ಬೇಕಾಗಿದ್ದು ಒಂದು ಹೋರಾಟದ ಮೂಲಕ ಬದುಕು. ಯಾರಿಗೆ? ನನಗಲ್ಲ, ಯಾರು ಕಳ್ಕೊಂಡಿದ್ದಾರೆ ಅವರಿಗೆ. ಈ ಕಾರಣಕ್ಕೆ ನಾವು ಯಾರ್ಯಾರನ್ನೋ ಇಲ್ಲಿ ಬೀದಿಲಿ ನಿಲ್ಸುವಂಥದ್ದು ಅವಶ್ಯಕತೆ ಇಲ್ಲ. ಹಾಗಾಗಿ ಇವತ್ತು ಹೋರಾಟ ಪ್ರಾರಂಭ ಆಗಿರುವಂಥದ್ದು. ನಾವು ಎಲ್ಲಿಯವರೆಗೆ ವೇದವಲ್ಲಿಯ ಪದ್ಮಲತಾ ಅವರ ತಾಯಿಯ ಕಣ್ಣೀರಿಗೆ ಉತ್ತರ ಕೊಡಲ್ವೋ ಅಲ್ಲಿಯವರೆಗೆ ಈ ಹೋರಾಟ ನಿಲ್ಲಲ್ಲ. ಆ ಅಮ್ಮನ್ ಕಣ್ಣೀರಿಗೆ ನಾವ್ ಯಾರಾದ್ರೂ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆ? ಸೌಜನ್ಯಗಳಿಗೂ ಕೂಡ ನಾನು ಹೇಳ್ತಾ ಇರೋದು ಪದ್ಮಲತಾ ಅಂತ ಹೇಳ್ತಾ ಇದ್ದೀನಿ, ಹಳೆ ಕತೆ ಹೇಳ್ತಾ ಇದ್ದೀನಿ. ಸೌಜನ್ಯ ಅಂದ್ರೆ ಈಗ ಬರೋಣ. ಸೌಜನ್ಯಳಿಗೂ ಕೂಡ ಅದನ್ನ ನಾವಷ್ಟು ಸುಲಭವಾಗಿ ತಗೊಳಕ್ ಆಗಲ್ಲ. ಇವತ್ತು ಎಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ, ಪ್ರತಿಯೊಬ್ರು ಮಾತಾಡ್ತಾ ಇದ್ದಾರೆ, ಎಲ್ಲ ದಾಖಲೆಗಳು ಇವತ್ತು ಎದ್ದು ನರ್ತಿಸ್ತಾ ಇದ್ದಾವೆ. ದಾಖಲೆಗಳು SIT ತನಿಖೆಯ ಮೂಲಕ ಕೋರ್ಟ್ ಸೇರ್ಬೇಕು. ಕೋರ್ಟ್ನಲ್ಲಿ ಅವು ಅಗ್ನಿ ಪರೀಕ್ಷೆಗೆ ಒಳಗಾಗ್ಬೇಕು. ಇವತ್ತು ಭೀಮನನ್ನಾಗ್ಲಿ, ಸೋಮನನ್ನಾಗ್ಲಿ, ನಮ್ಮನ್ನಾಗ್ಲಿ ಇವತ್ತು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅನ್ನೋದು ಇದ್ರೆ, ಅಥವಾ ಯಾವುದು ಬ್ರೈನ್ ಮ್ಯಾಪಿಂಗ್ ಅಂತ ಇದ್ರೆ, ಅದಕ್ಕೆ ಮೊದಲು ಅವ್ರನ್ನ ಒಳಪಡಿಸ್ಬೇಕು. ಭೀಮ ಏನ್ ಹೇಳ್ತಾನೆ ಅನ್ನುವಂಥ ದಾಖಲೆ ಆಗ್ಬೇಕೀಗ ಮೊದ್ಲು. ಕೊನೆಯದಾಗಿ ಹೇಳುವಂಥದ್ದು, ಅವನು ಉಗ್ದಿದಾನ, ಹೂತಿದ್ದಾನ ಹೆಣಗಳನ್ನ, ಯಾವ ತರದ ಹೆಣಗಳನ್ನ ಹೂತಿದ್ದಾನೆ, ಯಾವಾಗ ಹೂತಿದ್ದಾನೆ, ಬಾಲಕಿಯರು ಎಷ್ಟು ಜನ ಇದ್ರು, ರೇಪಾದ ಸ್ಥಿತಿಯಲ್ಲಿ ಎಷ್ಟು ಜನ ಇದ್ರು, ಭಿಕ್ಷುಕರು ಯಾರಿದ್ರು, ಎಲ್ಲವನ್ನು ಅವನು ಹೇಳಿದ್ದಾನೆ. ಸತ್ಯ ಹೇಳಿದ್ದಾನೆ, ಸುಳ್ಳು ಹೇಳಿದಾನೆ ಅಂತ ಗೊತ್ತಾಗೋದು ಯಾವಾಗ? ಈ ವೈಜ್ಞಾನಿಕ ತನಿಖೆಗಳಿಂದ. ನಾನ್ ಹೇಳೋದ್ರಿಂದ ಅಲ್ಲ, ನೀವು ಹೇಳ್ತಾ ಇರೋದ್ರಿಂದಲ್ಲ, ಅಥವಾ ಇನ್ನೊಬ್ರು ಹೇಳ್ತಾ ಇರೋದ್ರಿಂದ. ಲೆಟ್ ದ ಎನ್ಕ್ವೈರಿ ಟೇಕ್ ಇಟ್ಸ್ ಓನ್ ಕೋರ್ಸ್. ಕೊನೆಯದಾಗಿ ಇನ್ವೆಸ್ಟಿಗೇಷನ್ ಆಗ್ಲಿ. ಕೊನೆಯದಾಗಿ ಒಂದು ಪ್ರಶ್ನೆ, ಕೊನೆಯ ಪ್ರಶ್ನೆ. ಮಹೇಶ್ ಶೆಟ್ಟರು ಮಹೇಶ್ ಶೆಟ್ಟಿ ತಿಮುರೋಡಿ ಅವರು ಸಂಕಷ್ಟದಲ್ಲಿದ್ದಾರಾ? ಯಾರು ಸಂಕಷ್ಟದಲ್ಲಿ ಇದ್ದಂಗೆ ನನ್ಗೇನು ಅನ್ಸಲ್ಲ. ಯಾರು ಸಂಕಷ್ಟದಲ್ಲಿ ಇದ್ದಂಗಿಲ್ಲ. ಹೋರಾಟಗಾರರಿಗೆ ಸಂಕಷ್ಟಗಳು ಬೇರೆ ರೀತಿಯಾಗಿ ಬರ್ತಾನೆ ಇರ್ತಾವೆ. ಹೋರಾಟ ಅಷ್ಟು ಸುಲಭ ಅಲ್ಲ. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಒಳಗಡೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದು ಅಷ್ಟು ಸುಲಭದ ದಾರಿ ಅಲ್ಲ. ಹೋರಾಟ ಅಂದ್ರೆ ಅದೇ ರೀತಿಯಾಗಿರುತ್ತೆ. ಅದೆಲ್ಲವನ್ನು ನಿಭಾಯಿಸುವಂತ ಶಕ್ತಿ ಒಬ್ಬ ಹೋರಾಟಗಾರನಿಗಿರುತ್ತೆ. ಜನ ಅವರಿಗೆ ಬೆನ್ಕಟ್ಟಿ ನಿಲ್ಲುವಂತ ಕೆಲಸಗಳನ್ನ ಮಾಡಬೇಕು. ಹೋರಾಟಗಾರರಿಗೆ ನಾನು ಹೇಳೋದು ಇಷ್ಟೇನೆ, ನನ್ನನ್ನು ಸೇರಿದಾಗೆ ನಮ್ಮ ಮಾತು ಸ್ಪಷ್ಟವಾಗಿರ್ಬೇಕು. ಅನಾವಶ್ಯಕವಾಗಿ ನಾವು ಯಾವುದೇ ಪದಗಳನ್ನ ಬಳಸುವಂಥದ್ದು ಬೇಡ ಅನ್ನುವಂತ ಒಂದು ನಿವೇದನೆ ನಾನು ಇಡ್ಬೋದು. ಯಾಕೆಂತಂದ್ರೆ ಅದರಿಂದನೇ ಬಹಳಷ್ಟು ತೊಂದರೆಗಳು ನಮ್ಗೆ ಬರೋದು. ಆ ತರದ ಒಂದು ಸಂಕಷ್ಟಗಳು ನಾವೇ ಹುಟ್ಟಾಕೋದ್ ಬೇಡ. ಮಾತುಕತೆ ನಮ್ದು, ಯಾಕೆಂದ್ರೆ ನಮ್ಗೆ ತುಡಿತಾ ಇದೆ, ನಮ್ಗೆ ಅರ್ಜಿದೆ, ಆಮೇಲೆ ಕಾಳಜಿ ಇದೆ, ಪ್ರೀತಿ ಇದೆ, ಮತ್ತೆ ಕಿಚ್ಚಿದೆ. ಹಾಗಾದ್ರೆ ಸಾರ್ವಜನಿಕ ಒಂದು ವೇದಿಕೆಗಳ ಮೇಲೆ ನಾವು ಅದ್ರ ಕಾರಣಕ್ಕೋಸ್ಕರ ಯಾವ್ದಾದ್ರು ಪದಗಳನ್ನ ಬಳಸಿದ್ರೆ ಅದು ಬೇರೆ ರೀತಿಯಾದಂತಹ ಒಂದು ದಾರಿಗೆ ತಗೊಂಡೋಗ್ಬಿಡ್ಬೋದು. ಹಾಗಾಗಿ ನಿವೇದನೆ ಇದು, ಒಳ್ಳೆ ಸ್ನೇಹಿತನಾಗಿ, ಒಬ್ಬ ಹೋರಾಟಗಾರನಾಗಿ
ಕೋ ಟ್ರಾವೆಲರ್ ಆಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗ್ಬೇಕಾಗಿರುವಂಥದ್ದು. ನಮ್ಮ ಪದಗಳು ಸಂವಿಧಾನಾತ್ಮಕವಾಗಿರ್ಲಿ, ಅದೇ ರೀತಿಯಾಗಿ ನಮ್ಮನ್ನು ವಿರೋಧಿಸುವಂತವ್ರಿಗೂ ನಾನು ಹೇಳುವಂಥದ್ದು, ಒಳ್ಳೆಯ ಒಂದು ಮನಸ್ಸು ನಿಮಗೂ ಇರ್ಲಿ, ನ್ಯಾಯದ ಪರವಾಗಿ ಮಾತನಾಡಿ, ನ್ಯಾಯಬದ್ಧವಾಗಿ ಮಾತಾಡಿ. ಯಾರ ವೈಯಕ್ತಿಕ ಚಾರಿತ್ರ್ಯ ನೀವು ಕೊಲೆ ಮಾಡೋದ್ರಿಂದ ನೀವು ಏನ್ ಸಂಪಾದನೆ ಮಾಡ್ತೀರಾ? ಬೇಡ. ದಾಖಲೆಗಳನ್ನ ಇಡ್ತಾ ಬನ್ನಿ. ಕಾನೂನಿದೆ, ಕೋರ್ಟ್ ಇದೆ, ಪೊಲೀಸ್ ವ್ಯವಸ್ಥೆ ಇದೆ. ಆದ್ರೆ ಸುಳ್ಳು ಪುಕಾರುಗಳನ್ನ ಹಬ್ಬಿಸುವಂತದ್ದು ಮಾಡಿದ್ರೆ ಇದು ಯಾರು ಅಲೆಕ್ಸಾಂಡರ್ ಗುಬೆನ್ಸ್ ಅಂತ ಒಬ್ಬ ಇದ್ದ, 2 ನಿಮಿಷ ಹೇಳ್ತೀನಿ. ಅಲೆಕ್ಸಾಂಡರ್ ಗುಬೆನ್ಸ್ ಅಂತಂದ್ರೆ ಹಿಟ್ಲರ್ನ ಒಂದು ಆಳ್ವಿಕೆಯಲ್ಲಿ ಅವನು ಮಾಧ್ಯಮ ಮಂತ್ರಿ. ಅವನು ಪುಂಖವಾಗಿ ಸುಳ್ಳು ಹೇಳ್ತಾ ಇರ್ತಿದ್ದ ಯಾವಾಗ್ಲೂ ಕೂಡ. ಅಂದ್ರೆ ಮುನ್ನುಗ್ಗಿ ಸೈನಿಕರೇ, ನಮ್ಮವ್ರು ಗೆಲ್ತಾ ಇದ್ರೆ ಇನ್ನೇನು ಇಡೀ ಭೂಮಂಡಲವನ್ನ ನಾವು ಗೆದ್ದಾಯ್ತು, ನಾವು ನಮ್ಮ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾ ಇದ್ದೇವೆ ಅಂತ ಸುಳ್ಳೇ ಹೇಳ್ತಿದ್ದ. ಸುಳ್ಳು ಹೇಳಿ ಅವರ ಇಡೀ ಜನ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ, ಐಸ್ಬರ್ಗ್ ಒಳಗಡೆ ಸಿಕ್ಕಾಕೊಳ್ತಾರೆ. ನಡೀತಾ ರಷ್ಯದ ದಾರಿಯಲ್ಲಿ ಎಲ್ಲ ಮರಗಟ್ಟಿ ಸತ್ತೋಗ್ತಾರೆ. ಆಮೇಲೆ ಕೊನೆಗೂ ಅವ್ರು ನಿರ್ನಾಮ ಆಗೋಗುತ್ತೆ ಆ ಒಂದು ವ್ಯವಸ್ಥೆ. ಹಿಟ್ಲರ್ನ ಒಂದು ಆಳ್ವಿಕೆನೂ ಕೂಡ ತರ ಸುಳ್ಳಿನ ಮೇಲೆ ಕಟ್ಟುವಂತ ಸಾಮ್ರಾಜ್ಯಗಳು ಜಾಸ್ತಿ ದಿವಸ ಬದುಕಲ್ಲ. ಸತ್ಯವನ್ನಷ್ಟೇ, ಸತ್ಯಮೇವ ಜಯತೆ, ಸತ್ಯವನ್ನ ನಾವು ಮಾತಾಡ್ಬೇಕು. ಇದು ಇರೋದು ಮಾತಾಡ್ಲಿಕ್ಕೆ, ಹೊಗಳ್ಲಿಕ್ಕೆಲ್ಲ. ಮಾತಾಡ್ಬೇಕು. ಅಂದ್ರೆ ನಮಗೂ ನಾಯಿಗೂ ಏನು ವ್ಯತ್ಯಾಸ ಏನ್ ಬಂತು? ಅದಕ್ಕೂ ಹೋಲಿಸ್ಕೊಳಕ್ಕಾಗಲ್ಲ ನಮ್ಮನ್ನ. ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಮೊನ್ನೆ ಒಂದು ಸಣ್ಣ ಪ್ರಕರಣದಲ್ಲಿ ಅರೆಸ್ಟ್ ಮಾಡಬೇಕಾಯ್ತು, ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡುವಂತ ಅಗತ್ಯ ಇತ್ತ ಅಂತ, ಬಂಧಿಸುವಂತ ಅಗತ್ಯ ಇತ್ತ ಅಂತ ನಾನು ಹೇಳಿದ್ದೇನು ಅಂತಂದ್ರೆ, ಅದೇನು ಅರೆಸ್ಟ್ ಮಾಡುವಂತಹ ರೀತಿಯೂ ಅಲ್ಲ, ಅದಕ್ಕೆ ಪ್ರೊಸೀಜರ್ಸ್ ನ ಅವರು ಫಾಲೋ ಮಾಡ್ಲಿಲ್ಲ. ಯಾರಿಗೋ ನೋಟಿಸ್ ಕೊಟ್ಟು ಯಾರನ್ನು ಅರೆಸ್ಟ್ ಮಾಡುವಂಥದ್ದು, ಮತ್ತೆ 9 ಗಂಟೆಗೆ ಬನ್ನಿ ಅಂತ ಇವ್ರು ಹೇಳಿ 9 ಗಂಟೆಗೆ ಅವರೇ ಅಲ್ಲೋ ಕರ್ಕೊಂಬರುವಂಥದ್ದು ಅವೆಲ್ಲ ಅಲ್ಲ. ಜೊತೆಯಲ್ಲಿ ಯಾವುದೋ ಒಂದು ಸಣ್ಣ ಒಂದು ವಿಚಾರ ಅಂದ್ರೆ ಎಷ್ಟು ಜನರನ್ನ ಮಾತಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೇಶದ ಮಾಜಿ ಪ್ರಧಾನಿಗಳು HD ದೇವೇಗೌಡರು 90-95 ಎಷ್ಟು ವರ್ಷಗಳಾಗಿದ್ದಾವೆ ಅವ್ರಿಗೆ, ಹೌದಾ ತಾನೆ? ಎಷ್ಟೋ ವರ್ಷ ಆಗಿದೆ. ವಯೋವೃದ್ಧರಿದ್ದಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಹಲವಾರು ದೇಶಕ್ಕೆ ಮತ್ತೆ ಕರ್ನಾಟಕಕ್ಕೆ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಸಮಸ್ಯೆಗಳು ಏನಾದ್ರೂ ಇರ್ಬೋದು ಅವ್ರದ್ದು. ಪ್ರತಿಯೊಬ್ಬ ರಾಜಕಾರಣಿಗೂ ಅವನದೇ ಆದ ಮಿತಿಗಳಿದಾವೆ, ಏನೋ ಮಾಡ್ಕೊಂಡಿದ್ದು. ನಾನು ಅವ್ರನ್ನೇ ಸಮಜಾಯಿಷಿಗಳು ಕೊಡ್ತಾ ಇಲ್ಲ. ಈಗ ಅವ್ರ ಬಗ್ಗೆ ಮಾತಾಡಿದವ್ರನ್ನ ನಾವು ಯಾವ ರೀತಿಯಾಗಿ ಅರೆಸ್ಟ್ ಮಾಡ್ಬಿಟ್ಟಿದೀವ? ಮಾತಾಡ್ತಾರೆ. ಅಲ್ಲ, ಅದು ಮಹೇಶ್ ಶೆಟ್ಟಿ ಮೇಲೆ ಮಾತ್ರ ಈ ತರ ಯಾಕೆ ಆಗ್ತದೆ ಅಂತ, ಮಹೇಶ್ ಶೆಟ್ಟಿ ಮೇಲೆ ಮಾತ್ರ ಈ ತರ ಯಾಕೆ ಆಗ್ತದೆ ಅಂತ ಅದು ಕಾನ್ಸ್ಪಿರಸಿನೇ ಆಗುದು. ಮಹೇಶ್ ಶೆಟ್ಟಿಗೆ ಈ ರೀತಿಯಾದಂಥದ್ದು ಒಂದು ತೊಂದರೆಯನ್ನ ಕೊಡುವಂತ ಕೆಲಸವನ್ನ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಅದನ್ನ ಇಡೀ ಒಂದು ಸಮಾಜ ಗಮನಿಸ್ತಾನೂ ಇದೆ. ಮತ್ತೆ ಅದೇನು ಅಂತ ದೊಡ್ಡ ಪ್ರಕರಣಗಳಲ್ಲ. ಒಂದು ದೊಡ್ಡ ಒಂದು ಪ್ರಹಸನ ಸೃಷ್ಟಿ ಮಾಡುವಂಥದ್ದು. ಮತ್ತೆ ಅಲ್ಲಿ ಹೋದ್ರು, ಇಲ್ಲಿ ಇಟ್ಟಿದ್ದಾರೆ, ಹಂಗ್ ಮಾಡಿದ್ದಾರೆ, ಹಿಂಗ್ ಮಾಡಿದ್ದಾರೆ, ಏನೇನು ಇಲ್ದಿರುವಂತ ಪ್ರಕರಣ. ಏನು ಅವ್ರೇನು ಯಾರನ್ನಾದ್ರೂ ಮರ್ಡರ್ ಮಾಡ್ಬಿಟ್ಟಿದ್ರ? ಅದು ದರೋಡೆ ಮಾಡ್ಬಿಟ್ಟಿದಾರ? ಅದು ಅವ್ರು ಮಾತಾಡಿದ್ದಾದ್ರೂ ಅವ್ರ ವೈಯಕ್ತಿಕ ವಿಚಾರಕ್ಕಾಗಿ ಮಾತಾಡಿದಾರ? ಅದೇ ಮಾತಾಡೋ ಶೈಲಿಗಳು ಕೆಲವ್ರದ್ದು ಬೇರೆ ಬೇರೆ ಇರ್ಬೋದು. ಭರದಲ್ಲಿ ಅವರೇ ಹೇಳೋ ಪ್ರಕಾರ ಅವರು ಕಡಿಮೆ ಓದ್ದವ್ರು, ಕಡಿಮೆ ಓದಿದ್ದಾರೆ, ಕಿಚ್ಚಿದೆ, ಬಾಯಿಂದ ಏನೋ ಮಾತಾಡಿರ್ಬೋದು. ಆದ್ರೆ ಮಾಸ್ಟರ್ ಡಿಗ್ರಿ ಬೇರೆ ಬೇರೆ ದೇಶದಲ್ಲಿ ಓದ್ಕೊಂಡು ಬಂದಿದೀವಿ ಅಂತ ಹೇಳೋವರೆಗೆ ಅವ್ರ ಬುದ್ಧಿಯಲ್ಲಿರುತ್ತೆ. ಅವ್ರು ಮಾತಾಡ್ಬೋದಾ? ತಿಳುವಳಿಕೆ ಇರುವಂತವ್ರು ಅಂತ ಹೇಳ್ಕೊಳ್ಳುವಂತವ್ರು, ವಿದ್ಯಾಭ್ಯಾಸದಲ್ಲಿ ಜಾಸ್ತಿ ಇರುವಂತವ್ರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರುವಂತವ್ರು ಮಾತಾಡ್ಬೋದಾ? ಏನೆಲ್ಲ ಮಾತಾಡ್ತಿದ್ದಾರೆ ಅದನ್ನೆಲ್ಲ ನಾವು ಇವತ್ತು ತಗೊಂಡೋಗಿ ಕಂಪ್ಲೇಂಟ್ ಮಾಡಿದ್ರೆ ಯಾರ್ಯಾರು ಎಲ್ಲಿರ್ತಾರೆ ಅಂತ ಹೇಳುವಂತದ್ನ ಹೇಳ್ತೀನಿ. ಆಮೇಲೆ ನಾವು ಸದ್ಯಕ್ಕೆ ಆ ಕೆಲಸಗಳನ್ನ ಮಾಡ್ಲಿಕ್ಕೆ ನನಗ್ ಪುರ್ಸೋತಿಲ್ಲ. ಆ ಕೆಲಸಗಳನ್ನ ಮಾಡಿ ಸೌಜನ್ಯಗಳ ವಿಚಾರವಾಗಿ ಅಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತೀನಿ. ಬಿಟ್ರೆ
ನನ್ನ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ಮಾತಾಡ್ತಾರಲ್ಲ, ಅವ್ರಿಗೆ ಎಷ್ಟು ಗೊತ್ತಿದೆ? ಅವ್ರು ಹೀನ ವ್ಯಕ್ತಿಗಳು. ನಮ್ಮ ಸಮಕ್ಕೆ ಅವ್ರು ಇಲ್ದೇ ಇರುವಂತ, ಮಾನಸಿಕವಾಗಿ ನಮ್ಮ ಸಮಕ್ಕೆ ಇಲ್ದಿರುವಾಗ ಅವ್ರ ಜೊತೆಯಲ್ಲಿ, ಸಗಣಿ ಜೊತೆಯಲ್ಲಿ ಸರಸಾಡಬಾರ್ದು ಅನ್ನೋ. ಬೇಕಾದ್ರೆ ಗಂಧ ತರ ಇದ್ರೆ ಅವ್ರ ಜೊತೆ ಗುದ್ದಾಡ್ಕೊಂಡು ನಮ್ಗೆ ಸ್ವಲ್ಪ ಸ್ಮೆಲ್ ಓಡಿಸ್ಕೋಬಹುದು ಗಂಧದ್ದು. ಈ ಸಗಣಿ ಅಂತ ಅನ್ಸದ್ಮೇಲೆ ಯಾಕೆ ಬಿಟ್ಬಿಟ್ಟಿದ್ದೀನಿ. ನಮ್ ಕಾನ್ಸಂಟ್ರೇಷನ್ ಬೆಳಗಾಯ್ತು ಅಂದ್ರೆ ಹೋರಾಟವನ್ನ ಹೇಗೆ ನ್ಯಾಯಬದ್ಧ ರೀತಿಯಲ್ಲಿ ತಗೊಂಡೋಗ್ಬೇಕು ಅನ್ನುವಂಥದ್ದು ಅಷ್ಟೇ ನಾನು ಯೋಚನೆ ಮಾಡುವಂಥವ್ರು. ಆಗಲಿ, ಸಾಕಷ್ಟು ಮಾತಾಡಿದ್ದೀರಿ. ಸಾಕಷ್ಟು ವಿಚಾರಗಳನ್ನ, ಏನು ಸೌಜನ್ಯ ಪ್ರಕರಣ ಮುಗಿದು ಹೋದ ಅಧ್ಯಾಯ ಅಲ್ಲ, ಇದು ಇನ್ನೊಂದು ಅಧ್ಯಾಯ ತೆಗೆದುಕೊಂಡಿದೆ, ಇನ್ನೊಂದು ಹಂತದಲ್ಲಿ ಹೋರಾಟ ಮುನ್ನಡೆಯುತ್ತದೆ ಅನ್ನೋ ರೀತಿಯಲ್ಲಿ ತಾವು ಹೇಳಿದ್ದೀರಿ. ಸಾಕಷ್ಟು ಪ್ರತಿಯೊಂದು ವಿಚಾರದ ಬಗ್ಗೆ ವಿಶ್ಲೇಷಣೆ ಮಾಡ್ಕೊಂಡು ಬಂದಿದ್ದೀರಿ. ಇಲ್ಲಿ ಆಗ್ತಾ ಇರುವ ಮಾಧ್ಯಮಗಳ ಮೀಡಿಯಾ ಟ್ರಯಲಿಂದ ಹಿಡಿದು ಪ್ರತಿಯೊಂದು ವಿಚಾರದ ಬಗ್ಗೆ ಹೇಳ್ಕೊಂಡು ಬಂದಿದ್ದೀರಿ. ಒಡನಾಡಿ ಸ್ಟ್ಯಾನ್ಲಿ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕು. ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ಮಾತನಾಡಿದ ಸ್ಟ್ಯಾನ್ಲಿ ಅವರಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ತೆ. ನಮಸ್ಕಾರ.